ॐ मनोजवं भारततुल्यवेगं जितेन्द्रियं बुद्धिमतावरिष्ठं वातात्मजं वानरयोधमुख्यं श्रीरामदूतं शिरसा नमामि। ರೈಟ್. ಸೊ ಎಲ್ಲರೂ ಕ್ಯಾಮ್ರಾಗಳನ್ನು ಆನ್ ಮಾಡ್ಕೊಳ್ಳಿ. ಆಮೇಲೆ ತುಂಬಾ ಜನ ಬಹಳ ಸೀರಿಯಸ್ ಅಲ್ಲಿ ಇದ್ದಾರೆ. ಸೀರಿಯಸ್ ಆಗಿರೋ ಸಮಯ ಅಲ್ಲ ಇದು. ಬಹಳ ಖುಷಿಯಾಗಿರಿ. ಜಾಸ್ತಿ ನಾವು ಸೀರಿಯಸ್ ಆಗಿ ಇದ್ದು ಹಾಸ್ಪಿಟಲ್ ಅಲ್ಲಿ ಬೇಗ ಸೀರಿಯಸ್ ಆಗ್ತೀವಿ. ಇಲ್ಲಿ ಜಾಸ್ತಿ ಸೀರಿಯಸ್ ಆಗಿದ್ರೆ ಅಲ್ಲೂ ಬೇಗ ಸೀರಿಯಸ್ ಆಗ್ತೀವಿ. ಅದಕ್ಕೆ ಖುಷಿಯಾಗಿದ್ರೆ ಖುಷಿಯಾಗಿರ್ತೀರಿ. ಯದ್ ಭಾವಂ ತದ್ಭವತಿ. ಯದ್ ಭಾವಂ ತದ್ಭವತಿ. ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ವಿಪರೀತ ಸೀರಿಯಸ್ ಆದ್ರೆ ಅದು ನಿಮ್ಮ ಬಾಡಿಲಿರೋ ಎನರ್ಜಿಸ್ ಎಲ್ಲ ಅದೇ ತರನೇ ಅಬ್ಸರ್ವ್ ಮಾಡಿ 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 ನಿಮ್ಮನ್ನ ಇನ್ನೂ ವೇಗವಾಗಿ ಸೀರಿಯಸ್ ಆಗೋ ಮಾಡ್ತದೆ. ಸೊ ಹಾಗಾಗಿ ಸಣ್ಣ ಪುಟ್ಟದಕ್ಕೆಲ್ಲ ನಗಬೇಕು, ಎಂಜಾಯ್ ಮಾಡಬೇಕು, ಹೊಸ ಹೊಸ ವಿಷಯಗಳನ್ನ ಕಲಿಬೇಕು. ಆಗ ನಿಮ್ಮಲ್ಲಿ ಉತ್ಸಾಹವನ್ನ ಕೊಡುತ್ತೆ, ಜೀವನದ ಉತ್ಸಾಹವನ್ನ ಕೊಡುತ್ತೆ. ಸಣ್ಣ ಪುಟ್ಟದಕ್ಕೆಲ್ಲ ರೇಗೋದು, ಸಣ್ಣ ಪುಟ್ಟದಕ್ಕೆಲ್ಲ ಬೇಜಾರಾಗೋದು, ಸಣ್ಣ ಪುಟ್ಟದಕ್ಕೆಲ್ಲ ಸೀರಿಯಸ್ ಆಗೋದು, ಒಂದು ನಗಲ್ಲ, ಒಂದು ಮಾತಾಡಲ್ಲ, ಒಂದು ಹೊಸ್ದಾಗೇನು ಕಲಿಯಲ್ಲ, ನೋಡಲ್ಲ, ಮಾಡಲ್ಲ ಅಂದ್ರೆ ಬೇಗ ಬೇಗ ಸೀರಿಯಸ್ ಆಗಿ ಹಾಸ್ಪಿಟ್ಲಲ್ಲೂ ಸೀರಿಯಸ್ ಆಗ್ತೀವಿ. ಸೊ ಹಾಗಾಗಿ ಆದಷ್ಟು ಸಂತೋಷವಾಗಿ ಸಣ್ಣ ಪುಟ್ಟದಕ್ಕೆಲ್ಲ ನಗೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಹನುಮಂತರಾಯನ ಬಗ್ಗೆ ಒಂದು ಶ್ಲೋಕವನ್ನು ಬರೀತಾರೆ. ಬುದ್ಧಿರ್ ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಅರೋಗತ ಅಂತ. ಅಂದ್ರೆ ನೀವು ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವನ್ನ ನೀವು ಗಮನಿಸ್ಬೋದು. ಬುದ್ಧಿ ಇರೋ ಕಡೆ ಬಲ ಇಲ್ಲ, ಬಲ ಇರೋ ಕಡೆ ಬುದ್ಧಿ ಇಲ್ಲ. ಹೌದಾ? ಬುದ್ಧಿ ಇರೋ ಕಡೆ ಬಲ ಇಲ್ಲ, ಬಲ ಇರೋ ಕಡೆ ಬುದ್ಧಿ ಇಲ್ಲ. ಈಗ ನಮ್ಮ ಸಿನಿಮಾ ಹೀರೋಗಳಿದ್ದಾರಲ್ಲ, ಅವರಲ್ಲಿ ಅಪಾರವಾದ ಜ್ಞಾನದಿಂದ ಬುದ್ಧಿಯಿಂದ ಹೀರೋಗಳಾಗಿದ್ದಾರೆ. ಆದ್ರೆ ಅವರು ಬಲಗಳಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನ್ ಮಾಡ್ತಾರೆ, 4-5 ಜನರನ್ನ ಬೌನ್ಸರ್ಸ್ಗಳನ್ನ ಇಟ್ಕೊಳ್ತಾರೆ. ಹೌದಾ? ಮಾಂಸದ ಪರ್ವತ ಇದ್ದಂಗೆ ಇರ್ತಾರ ಅವರು. ನೋಡಿದೀರಾ ನೀವು? ಮಾಂಸದ ಪರ್ವತ ಇದ್ದಂಗೆ ಇರ್ತಾರೆ. ಆ ಬೌನ್ಸರ್ಸ್ ಗಳಿಗೆ ಬುದ್ಧಿ ಇದ್ದಿದ್ರೆ ಅವರೇ ಹೀರೋ ಆಗ್ಬೋದಾಗಿತ್ತಲ್ವಾ? ಹೌದಲ್ಲ? ಅವ್ರಿಗೆ ಬುದ್ಧಿ ಇದ್ದಿದ್ರೆ ಅವರು ಹೀರೋಗಳಾಗ್ಬೋದಾಗಿತ್ತು. ಅವ್ರಲ್ಲಿ ಬುದ್ಧಿ ಇಲ್ಲ, ಅಪಾರವಾದ ಬಲ ಇದೆ. ಇವ್ರಿಗೆ ಬಲ ಇಲ್ಲ, ಬುದ್ಧಿ ಇದೆ. ರಾಮನ್ಗೂ ಅಷ್ಟೇ ಅಪಾರವಾದಂತ ಜ್ಞಾನ ಇತ್ತು, ಆದ್ರೆ ಆಂಜನೇಯನಷ್ಟು ಬಲ ಇರಲಿಲ್ಲ. ಗಣೇಶನಿಗೂ ಅಪಾರವಾದ ಜ್ಞಾನ ಇತ್ತು, ಆಂಜನೇಯನಷ್ಟು ಬಲ ಇಲ್ಲ. ಆದ್ರೆ ಆಂಜನೇಯನಿಗೆ ಎಲ್ಲವೂ ಈಕ್ವಲ್ ಆಗಿತ್ತು. ಬುದ್ಧಿ ಮತ್ತೆ ಬಲ, ಬುದ್ಧಿರ್ ಬಲಂ ಯಶೋ ಧೈರ್ಯಂ, ಆ ಧೈರ್ಯ ಅನ್ನೋದಿತ್ತು. ಕೆಲವರಿಗೆ ಬುದ್ಧಿ ಮತ್ತೆ ಬಲ ಇದ್ರು ಮುನ್ನುಗ್ಗುವಂತಹ ಧೈರ್ಯ ಇರೋದಿಲ್ಲ, ಮುಂದೆ ಹೋಗುವಂತಹ ಧೈರ್ಯ ಇರೋದಿಲ್ಲ. ಈ ಹನುಮಂತರಾಯನ ಸ್ಮರಣೆಯಿಂದ ಬುದ್ಧಿರ್ ಬಲಂ ಯಶೋ ಧೈರ್ಯಂ, ಆ ಧೈರ್ಯ ಅನ್ನೋದು ನಿಮ್ಮಲ್ಲಿ ಸಂಪೂರ್ಣವಾಗಿ ವೃದ್ಧಿಸುತ್ತೆ. ಮತ್ತೆ ನಿರ್ಭಯತ್ವಂ ಹರೋಗತ, ನಿರ್ಭಯತ್ವ, ಅಣುವಿನಷ್ಟು ನಿಮ್ಮಲ್ಲಿ ಭಯ ಇರೋದಿಲ್ಲ. ಅಣುವಿನಷ್ಟು ಭಯ ಇರೋದಿಲ್ಲ. ಮಕ್ಕಳುಗಳಿಗೆ ಸ್ವಾಮಿ ಹನುಮಂತರಾಯನೇ ರೋಲ್ ಮಾಡೆಲ್ ಆಗ್ಬೇಕು. ಯಾರು ಮಕ್ಕಳುಗಳು ಇದನ್ನ ಫಾಲೋ ಮಾಡ್ತಾರೆ, ಸುಮ್ಮನೆ ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಬಲ ಬುದ್ಧಿ ಬರೋದಿಲ್ಲ. ಅದನ್ನ ಧಾರಣೆ ಮಾಡಿದಾಗ ಬರ್ತದೆ. ಧಾರಣೆ ಮಾಡಿದ್ರೆ ಬರೋದು. ಅದನ್ನು ಪಠನೆ ಮಾಡೋದ್ರಿಂದ ಮಕ್ಕಳಲ್ಲಿ ಅಣುವಿನಷ್ಟು ಭಯ ಬರೋದಿಲ್ಲ. ಹೃದಯವನ್ನ ಲಯಬದ್ಧವಾಗಿ ತಟ್ಟುತ್ತಾ ಈ ಸಾಧನೆ ಮಾಡಿದ್ರೆ, ಈ ಭಯ ಅನ್ನೋದು ಫಸ್ಟ್ ಉತ್ಪಾದನೆ ಆಗೋದೇ ನಿಮ್ಮ ಹೃದಯದಲ್ಲಿ. ಹೃದಯದಲ್ಲಿ ಯಾವಾಗ ಬರುತ್ತೋ ನಿಮ್ ಕೈ ಕಾಲುಗಳಲ್ಲಿ ನಡುಗ್ಲಿಕ್ಕೆ ಶುರುವಾಗ್ತದೆ. ಭಯ ಅಂತ ಬಂದಾಗ ನೀವೇನೇನೆಲ್ಲ ಕಲ್ತ್ಕೊಂಡಿರ್ತೀರಿ ಎಲ್ಲವೂ ಮಂಕಾಗ್ತದೆ, ಎಲ್ಲವೂ ಬ್ಲಾಕ್ ಆಗ್ತದೆ. ಯಾವುದು ಸಹ ನಿಮ್ ನೆನಪಿಗೆ ಬರೋದೇ ಇಲ್ಲ. ಆ ಭಯ ಅಂದ್ರೆ ಹಾಗೆ. ಸೊ ಮಕ್ಕಳಲ್ಲಿ ಅಣುವಿನಷ್ಟು ಸಹ ಭಯ ಅನ್ನೋದು ಬರೋದಿಲ್ಲ. ಸೊ ಹಾಗಾಗಿ ಹನುಮಂತರಾಯನ ಸಾಧನೆ ಸರ್ವಕಾಲಕ್ಕೂ ಶ್ರೇಷ್ಠ. ಪರಾಶರ ಗ್ರಂಥಗಳಲ್ಲೇ ಸಹ ಬರೆದಿದ್ದಾರೆ. ಮುಂದಿನ ಕಲಿಯುಗದಲ್ಲಿ ಜನಗಳು ಸಾಕಷ್ಟು ಸಮಸ್ಯೆಗಳಲ್ಲಿ ಬರ್ತಾರೆ, ಸಮಸ್ಯೆಗಳಿಗೆ ಸಿಲುಕ್ತಾರೆ.
ಹಾಗಾಗಿ ಯಾವ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಅಂತ ಪರಾಶರ ಮುನಿಗಳನ್ನು ಕೇಳಿದಾಗ, ಯಾಕಪ್ಪ ಆಲೋಚನೆ ಮಾಡ್ತೀರಿ, ಹನುಮಂತರಾಯನ ಸಾಧನೆನೇ ಸಾಕು, ಹನುಮನ ಧ್ಯಾನವೇ ಸಾಕು, ಸರ್ವ ಸುಖಗಳನ್ನು ಕೊಡುವಂತಹ ಹನುಮಂತರಾಯನೇ ಸಾಕು ಅಂತ ಪರಾಶರ ಮುನಿಗಳೇ ಸಹ ಅದನ್ನು ತಿಳಿಸಿದ್ದಾರೆ. ಆಮೇಲೆ DVG ಅವರು ಒಂದು ಶ್ರೀಮದ್ ಹನುಮದ್ ರಾಮಾಯಣಂ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಒಂದು ಸಣ್ಣ ಪುಸ್ತಕ. ಆ ಪುಸ್ತಕದಲ್ಲೂ ಸಹ ಅವ್ರು ಹೇಳ್ತಾರೆ, ನೀವು ಎಲ್ಲಿಂದ ಬಂದಿದ್ದೀರಿ ಅಂತಂದ್ರೆ, ನೀವು ಬೇರೆ ಯಾವ್ದಾದ್ರು ದೇಶಗಳಿಗೆ ಬೇರೆ ಊರುಗಳಿಗೆ ಹೋದಾಗ ನೀವು ಎಲ್ಲಿಂದ ಬಂದಿದ್ದೀರಿ ಅಂತ ಯಾರು ಕೇಳಿದ್ರೆ ನೀವು ಹೇಳಿ, ನಾನು ಕರ್ನಾಟಕದಿಂದ ಬಂದಿದ್ದೀನಿ, ಆ ತರ ಹೇಳ್ಬೇಡಿ, ನಾನು ಹನುಮನ್ ಉದಿಸಿದ ನಾಡಿಂದ ಬಂದಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಿರಿ ಅಂತ ಹೇಳ್ತಾರ ಅವ್ರು. ಹನುಮಂತರಾಯ ಹುಟ್ಟಿದ ಜಾಗದಿಂದ ಬಂದಿದ್ದೀನಿ ನಾನು ಅಂತ. ಯೋಗಿ ಆದಿತ್ಯನಾಥ್ ಅವರು ಕರ್ನಾಟಕಕ್ಕೆ ಒಂದ್ಸಲ ಬಂದಾಗ ಹೇಳಿದ್ರು, ನಮ್ಮ ಕರ್ನಾಟಕ ಮತ್ತೆ ಈ ಅಯೋಧ್ಯೆ ಅಥವಾ UP ಏನಿದೆ, ಇದು ಅವಿನಾಭಾವ ಸಂಬಂಧ ಜಾಸ್ತಿ ಇದೆ. ನಾನು ರಾಮ ಹುಟ್ಟಿದ ನಾಡಿಂದ ಬಂದಿದ್ದೀನಿ, ಹನುಮಂತರಾಯನ ಹುಟ್ಟಿದ ನಾಡಿಂದ ನೀವು ಬಂದಿದ್ದೀರಿ ಅಂತ ಅಂತಿದ್ರು. UP ಯಲ್ಲೇ ತಾನೆ ಅಯೋಧ್ಯೆಯಲ್ಲಿ ರಾಮ ಹುಟ್ಟಿದ ಜಾಗ, ಕರ್ನಾಟಕ ಹನುಮ ಹುಟ್ಟಿದ ಜಾಗ, ಇಬ್ಬರಿಗೂ ಅವಿನಾಭಾವ ಸಂಬಂಧ ಇದೆ. ಸೊ ಹಾಗೆ ಹನುಮಂತರಾಯನ ಮಹಿಮೆಗಳನ್ನ ಹೇಳ್ತಾ ಹೋದ್ರೆ ಅದು ಮುಗಿಯೋದೇ ಇಲ್ಲ. ಇವತ್ತು ನಾಳೆ ಸಾಲೋದೇ ಇಲ್ಲ ಅನ್ಸುತ್ತೆ. ಒಂದು ತಿಂಗಳು ಪೂರ್ತಿ ಈ ಕ್ಲಾಸನ್ನು ಮಾಡ್ಬೋದು, ಒಂದು ತಿಂಗಳು ಮಾಡ್ಬೋದು, ಅಷ್ಟು ವಿಷಯಗಳಿದೆ. ಅದಕ್ಕೆ ಹೇಳಿದ್ದು ಜೈ ಹನುಮಾನ್ ಜ್ಞಾನ ಗುಣ ಸಾಗರ, ಸಾಗರದಷ್ಟಿದೆ ಆ ಬಗ್ಗೆ ತಿಳ್ಕೊಳ್ಳೋದು. ಸೊ ಎಲ್ಲಿ ನಿಲ್ಸಿದ್ವಿ ನಾವು? ವಿದ್ಯಾವಾನ್ ಗುಣಿ ಅತಿ ಚಾತುರು, ರಾಮ ಕಾಜ್ ಕರಿಬೇಕು ಆತ. ನಿನ್ನೆ ನಾನು ಹೇಳಿದ್ದೆ 4 ರೀತಿಯಾದಂತಹ ಚಾತುರ್ಯ ವಿದ್ಯೆಗಳಿದೆ. ಮೊದಲನೇದು ಸಾಮ, ದಾನ, ಭೇದ, ದಂಡ, 4 ಚಾತುರ್ಯ ವಿದ್ಯೆಗಳು. ಈ ಚಾತುರ್ಯ ವಿದ್ಯೆಗಳನ್ನ ಇಡೀ ಬ್ರಹ್ಮಾಂಡದಲ್ಲಿ ಇಬ್ಬರೇ ಸಂಪೂರ್ಣ ಕರಗತ ಮಾಡ್ಕೊಂಡಿದ್ದು. ಒಂದು ಕೃಷ್ಣ, ಇನ್ನೊಂದು ಹನುಮ. ಕೃಷ್ಣನ್ ನೋಡಿ ಈ ಒಂದು ಚಾತುರ್ಯ ವಿದ್ಯೆಗಳನ್ನ ಕಲ್ತ್ಕೊಂಡ್ಮೇಲೆ ಒಂದೇ ಒಂದು ದಿವಸಕ್ಕೂ ಅವನು ಯಾವುದೇ ರೀತಿ ಜಗಳಗಳಾಗ್ತಿರ್ಲಿಲ್ಲ. 16,000 ಜನ ಹೆಂಡ್ತಿರು, ಯಾರ ಜೊತೆಲೂ ಜಗಳ ಇಲ್ಲ, ಯಾರ ಜೊತೆಲೂ ಜಗಳ ಇಲ್ಲದೆ ಇದ್ದವರು. ಅಂದ್ರೆ ಈ ವಿದ್ಯೆಗಳು ಸಮಯಕ್ಕೆ ತಕ್ಕಂತೆ ನೀವು ಯಾವ ರೀತಿ ಇರಬೇಕು ಅನ್ನೋದನ್ನ ಕಲಿಸುತ್ತೆ. ಮೊದಲನೇದು ಸಾಮ. ಸಾಮ ಅಂದ್ರೆ ಸಮಾಧಾನವಾಗಿರು. ಕೆಲವು ಸಮಯ ಯಾರಾದ್ರೂ ದೊಡ್ಡವರು ಮಾತಾಡ್ತಿದ್ದಾಗ ಮಧ್ಯದಲ್ಲಿ ಮೂಗ್ ತೋರ್ಸೋದು, ಮಧ್ಯದಲ್ಲಿ ಮಾತಾಡೋದು ಮಾಡಬೇಡ. ಸಮಾಧಾನವಾಗಿ ಅವ್ರು ಏನ್ ಹೇಳ್ತಿದ್ದಾರೆ ಪೂರ್ಣವಾಗಿ ಕೇಳಿಸ್ಕೊಳ್ಳೋದನ್ನ ಕಲಿ. ಸಮಾಧಾನವಾಗಿರು. ಅಥವಾ ಯಾರೋ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದ, ಅವ್ರು ಏನ್ ಆರೋಪ ಮಾಡ್ತಿದ್ದಾರೆ ಪೂರ್ಣವಾಗಿ ಕೇಳಿಸ್ಕೊ, ಮಧ್ಯದಲ್ಲಿ ಅದನ್ನ ಡಿಸ್ಟರ್ಬ್ ಮಾಡಬೇಡ. ಬೇರೆ ಯಾರೋ ಇಬ್ರು ಮಾತಾಡ್ತಿದ್ದಾರೆ ಅಂದ್ರೆ ಏನು ಅಂತ ಪೂರ್ಣವಾಗಿ ಕೇಳಿಸ್ಕೊ, ಮಧ್ಯದಲ್ಲಿ ಬಾಯಿ ಹಾಕಿ ಇಬ್ರು ಹಾಳು ಮಾಡಬೇಡ ಅಂತ. ಯಾವುದನ್ನೇ ಆದ್ರೂ ಸಮಾಧಾನ ಮಾತಾಡು, ಏನು ಎತ್ತ ಅಂತ ಪೂರ್ಣವಾಗಿ ವಿಚಾರಿಸಿ ಮಾತಾಡು ಅನ್ನೋದೇ ಸಮ, ಅಂದ್ರೆ ಸಮಾಧಾನವಾಗಿರುವಂತ. ಎರಡನೇದು ದಾನ. ದಾನ ಅಂದ್ರೆ ಏನು ಕಿತ್ತಾಟಗಳು ನಡೀತಾ ಇದೆ, ಎಕ್ಸ್ಪೆಷಲಿ ಅಣ್ಣ ತಮ್ಮಂದ್ರು ಅಂತ ಯಾರೆಲ್ಲ ಇದ್ದಾರೆ, ಅವರು ಕೆಲವು ಏನಾರು ಕೊಟ್ಟು ಅವ್ರಿಗೆ ಸಮಾಧಾನ ಪಡಿಸೋ, ದಾನವಾಗಿ ಏನಾರು ಕೊಟ್ಟು ಸಮಾಧಾನ ಪಡಿಸೋ, ಅಥವಾ ಅದನ್ನ ಕ್ಲಿಯರ್ ಮಾಡ್ಕೋ ಅಂತ. ಮನೇಲಿ 2 ಎಕರೆ ಜಾಗ ಇದೆ, ನೀನ್ ಮಾತ್ರ ಜಾಸ್ತಿ ತಗೋಬಿಟ್ಟೆ, ನಮಗ್ ಮಾತ್ರ ಕಡಿಮೆ ಕೊಟ್ಬಿಟ್ಟೆ ಅಂತ ಜೀವನ ಪರ್ಯಂತ ಕಿತ್ತಾಡೋ ಜಾಸ್ತಿ. ನೀನ್ ಮಾತ್ರ ಇಷ್ಟು ತಗೋಬಿಟ್ಟೆ, ನನಗ ಅಷ್ಟು ಕೊಟ್ಬಿಟ್ಟೆ, ಕಿತ್ತಾಡೋ ಜಾಸ್ತಿ. ಅಣ್ಣ ತಮ್ಮಂದ್ರಲ್ಲಿ ಜಾಸ್ತಿ ಬರೋದು. ಹೊರಗಡೆ ವ್ಯಕ್ತಿಗಳು ಜಾಸ್ತಿ ನಿಮಗೆ ಕನೆಕ್ಟ್ ಅಲ್ಲಿ ಇರಲ್ಲ, ಆದ್ರೆ ಅಣ್ಣ ತಮ್ಮಂದ್ರು ಜೀವನ ಪರ್ಯಂತ ಇರ್ತಾರೆ. ಮುಖ ನೋಡಿದಾಗೆಲ್ಲ ಮನಸ್ಸಿಂದ ಶಾಪ ಆಗ್ತಾ ಇರ್ತಾರೆ. ಸೊ ಅಂತವ್ರ ಜೊತೆ ನೀನು ಅಂತ ಒಂದು ಇದನ್ನ ಜಗಳಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಡ. ಏನಾದ್ರೂ ಸ್ವಲ್ಪ ಕೊಟ್ಟು ಸಮಾಧಾನವಾಗಿರು, ಇಬ್ರು ಆನಂದವಾಗಿರಿ ಅಂತ. ಮನೆಗಳಲ್ಲಿ ಹೆಣ್ಮಕ್ಳು ಸಹ ಸಾಕಷ್ಟು ರೋದನೆ ಮಾಡ್ತಿದ್ದಾರೆ, ನಿಮಗೆ ಕೀಟ್ಲೆ ಕೊಡ್ತಿದ್ದಾರೆ ಅಂದ್ರೆ ಏನಾರು ಕೊಟ್ಟು ಸಂತೋಷ ಪಡಿಸಿ, ಆಕೆಗೆ ಏನಿಷ್ಟ ಅಂತ ತಿಳ್ಕೊಂಡು ಕೊಡಿಸಿ. ವಿಪರೀತ ಗರಂ ಆಗಿದ್ದಾಗ ಅವ್ರಿಗೆ ಇಷ್ಟವಾದದ್ದನ್ನ ಕೊಡಿಸ್ಬಿಟ್ಟು ಸಮಾಧಾನ ಪಡಿಸ್ಕೊಳ್ಳಿ ಅಂತ. ಅದೇ ದಾನ, ಸಮಯಕ್ಕೆ ತಕ್ಕಂತೆ. ಮೂರನೇದು ಭೇದ. ಭೇದ ಅಂದ್ರೆ ಹೊಗಳೋದು. ನೋಡಿ ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆಯಾ, ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲಾ ಕೆಲಸ ಮಾಡ್ತೀಯ,
ನಾನು ನಿನಗೆ ಧನ್ಯವಾದ ಹೇಳ್ತೇನೆ. ಎಷ್ಟೆಲ್ಲ ದಂಡದಿರ್ತೀಯ ನೀನು. ಆದ್ರಲ್ಲೂ ಒಂದು ವಿಚಾರವನ್ನ ಹೇಳಲೇಬೇಕು. ಯಾಕೆಂದ್ರೆ ನಾವು ಹೊರಗಡೆ ಹೋಗಿ ಕೆಲಸಗಳನ್ನ ಮಾಡ್ಕೊಂಡು ಬರ್ಬೋದು, ಆದ್ರೆ ಎಲ್ಲಾ ರೀತಿಯಲ್ಲೂ ಮನೆಯನ್ನ ಮೇಂಟೈನ್ ಮಾಡೋ ಹೆಣ್ಮಕ್ಳಿಗೆ ಇಲ್ಲಿಂದಲೇ ದೊಡ್ಡ ನಮಸ್ಕಾರ. ಯಾಕೆಂದ್ರೆ ಮನೆ ನೋಡ್ಬೇಕು, ಮನೆಗೆ ಬಂದವ್ರನ್ನ ನೋಡ್ಬೇಕು, ಅಡಿಗೆಗಳನ್ನ ನಿರಂತರವಾಗಿ. ನಮ್ಗಾರ ಭಾನುವಾರ ಒಂದ್ ದಿವಸ ರಜೆಗಳು ಸಿಗುತ್ತೆ, ಅವ್ರಿಗೆ ಅದು ಇಲ್ಲ. ಭಾನುವಾರ ಆದ್ರೂ ಸರಿ, ಸೋಮವಾರ ಆದ್ರೂ ಸರಿ, ಎಂತ ದಿನಗಳಾದ್ರೂ ನಿರಂತರವಾಗಿ ಅಡಿಗೆ ಮಾಡ್ಬೇಕು, ಮನೆಯವ್ರನ್ನ ಸಂತೈಸ್ಬೇಕು, ಅಪ್ಪ ಅಮ್ಮನ ಸಂತೈಸ್ಬೇಕು, ಅತ್ತೆ ಮಾವನ ಸಂತೈಸ್ಬೇಕು, ಆ ಮಕ್ಕಳುಗಳ ಕಿಹಿ ಅಂತ ಇರ್ತವೆ ಅದನ್ನ ಸಂತೈಸ್ಬೇಕು. ಈ ಗಂಡ ಆದವನು ಅವಾಗ ಋಷಿಗಳ ಅವತಾರಗಳನ್ನ ತಾಳ್ತಾ ಇರ್ತಾನೆ. ಸಪ್ತ ಋಷಿಗಳ ಅವತಾರ, ಹೆಚ್ಚು ವಿಶ್ವಾಮಿತ್ರನೇ ತಾಳೋದು, ಹೆಚ್ಚು ವಿಶ್ವಾಮಿತ್ರನ ಅವತಾರಗಳನ್ನ ತಾಳ್ತಾನೆ. ಅದನ್ನೆಲ್ಲ ಸಹಿಸ್ಕೊಳ್ಬೇಕು. ಎಷ್ಟೇ ದಂಡದಿದ್ರು ಯಾರೇ ಬಂದ್ರು ನಾವು ಪ್ರೀತಿಯಿಂದ ಮಾತಾಡಿಸ್ಬೇಕು. ಎಲ್ಲಾ ತರದಲ್ಲೂ ಇರಬೇಕು. ಅದಕ್ಕೆ ಹೆಣ್ಣು ಮಕ್ಕಳುಗಳಿಗೆ ಕೆಲವು ಸಾಧನೆಗಳು ನಿಮ್ಗೆ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದ್ರು ನಮ್ಮ ಪ್ರಾಚೀನರು. ಹೆಣ್ಮಕ್ಳುಗಳು ಕೆಲವು ಸಾಧನೆಗಳನ್ನು ಮಾಡೋ ಅವಶ್ಯಕತೆನೇ ಇಲ್ಲ, ನಿಮ್ಗೆ ಇಡೀ ದಿವಸದಲ್ಲಿ ಎಲ್ಲಾ ಸಾಧನೆ ಆಗೋಗ್ತದೆ. ನಿಮ್ ಮನಸ್ಸನ್ನ ಅಷ್ಟು ನಿಯಂತ್ರಣದಲ್ಲಿ ಇಟ್ಕೊಂಡು ಮಾಡಬೇಕು. ಸೊ ಹಾಗಾಗಿ ಗಂಡು ಮಕ್ಳು ಮಾಡ್ಲಿ, ಯಾಕೆಂದ್ರೆ ಅವಾಗ ವಿಶ್ವಾಮಿತ್ರ ಅವತಾರ ತಾಳೋದು ಅವ್ರು ಮಾಡ್ಲಿ. ರಥಗಳನ್ನ 48 ದಿವಸಗಳ ಕಾಲ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಮಾಡ್ಲಿ ಅಂತ ನಮ್ ಗಂಡು ಮಕ್ಳಿಗೆ ಹೇಳಿದ್ರು. ಹೆಣ್ಣು ಮಕ್ಳು ಯಾಕೆ ಮಾಡಬಾರ್ದು ಅಂದ್ರೆ ಇದೇ ಕಾರಣಕ್ಕಷ್ಟೇ. ಹೆಣ್ಣು ಮಕ್ಳು ಮಾಡಬಾರ್ದು ಅನ್ನೋದು ಯಾಕೆ ಅಂದ್ರೆ ಎಲ್ಲ ಧ್ಯಾನವೂ ಅವ್ರಿಗೆ ಅಲ್ಲೇ ಆಗೋಗ್ತದೆ. ಇನ್ನು ಹೊಸ್ದಾಗಿ ಇನ್ಯಾವ ಧ್ಯಾನ ಮಾಡೋದು ಬೇಡ ಅಂತ ಅವರು ಅಷ್ಟೇ ನಮ್ಮ ಪ್ರಾಚೀನರು ಹೇಳಿದ್ದು. ಅಂದ್ರೆ ಎಲ್ಲಾ ರೀತಿಯಲ್ಲೂ ಇರ್ಬೇಕಾಗ್ತದೆ, ಎಲ್ಲಾ ರೀತಿಯಲ್ಲೂ ಮನಸ್ಥಿತಿ ಇರ್ಬೇಕಾಗ್ತದೆ. ಸೊ ಅದನ್ನು ಹೊಗಳಿ ಸಂತೋಷ ಪಡಿಸು. ಎಷ್ಟೆಲ್ಲ ಕೆಲಸ ಮಾಡಿದ್ಯಾ, ಸಾಕು, ಆರಾಮ ರೆಸ್ಟ್ ಮಾಡು. ಯಾಕೆ ಇಷ್ಟೊಂದೆಲ್ಲ ಮಾಡಿ ಆಯಾಸ ಮಾಡ್ಕೋತೀಯ? ನೋಡೋ ನಕ್ರೆ ಎಷ್ಟು ಚೆನ್ನಾಗಿ ಕಾಣ್ತೀಯ. ಪ್ರೀತಿ ಮಾತಾಡಿ. ನಿಮ್ ಸಂಬಂಧದಲ್ಲಿ ಯಾವತ್ತೂ ಬಿರುಕುಗಳು ಬರಲ್ಲ. ಎಷ್ಟು ದಣಿತಿದೀಯ, ನಾನು ಸ್ವಲ್ಪ ಸಹಾಯ ಮಾಡ್ತೀನಿ, ಆರಾಮ ಕೂತ್ಕೋ. ನೋಡು ನಕ್ರೆ ಎಷ್ಟು ಅದ್ಭುತವಾಗಿ ಕಾಣ್ತೀಯ. ನೀನು ಒಡವೆನೇ ಬೇಕಾಗಿಲ್ಲ, ಅಷ್ಟು ಚೆನ್ನಾಗಿ ಕಾಣ್ತೀಯ. ಸಂತೋಷ ಪಡಿಸಿ ಅಂತ. ಭೇದ ಆದ್ರೆ ಹೊಗಳೋದು. ನಿಮ್ ಸಂಸಾರದಲ್ಲಿ ಯಾವತ್ತೂ ಜಗಳ ಬರಲ್ಲ. ಬಂದ್ರೂ ವಿತಿನ್ 1 ಡೇ ಅಷ್ಟೇ ಕ್ಲಿಯರ್ ಆಗೋಗ್ತದೆ. ಸೊ ನಾವೇನಾದ್ರು ಪದೇ ಸಣ್ಣ ಪುಟ್ಟದಕ್ಕೆಲ್ಲ ಕೊಂಕು ಮಾತಾಡಿದ್ರೆ ಅದು ಲೈಫ್ ಲಾಂಗ್ ದೊಡ್ಡದಾಗ್ತದೆ ಸಮಸ್ಯೆ. ಕೊಂಕುಗಳನ್ನ ಮಾತಾಡೋದು, ಇರಿಟೇಟ್ ಮಾಡೋದು, ಹೊರಗಡೆ ಅವ್ರದ್ದು ಹೆಂಗಾರು ಮಾಡ್ಕೊಳ್ಳಿ ಇರಿಟೇಷನ್. ಆದ್ರೆ ಮನೇಲಿ 24 ಗಂಟೆ ಮನೇಲಿರೋರನ್ನ ಪದೇ ನೋಡ್ತಾ ಇರೋರನ್ನ, ನಿಮ್ಮ ಬೇಕು ಬೇಡಗಳನ್ನ ನೋಡ್ತಾ ಇರೋರ ಜೊತೆ ಜಾಸ್ತಿ ಇರಿಟೇಟ್ ಮಾಡುವಂಥದ್ದು, ಕೊಂಕುಗಳನ್ನ ಮಾತಾಡೋದು, ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಅವ್ರ ಬಗ್ಗೆ ಬೇರೆಯವ್ರ ಬಗ್ಗೆ ಮಾತಾಡೋದು, ಬೇರೆಯವ್ರ ಜೊತೆಲಿ ಹೇಳೋದು, ಇವೆಲ್ಲ ಮಾಡಿದಷ್ಟು ಸಮಸ್ಯೆಗಳು ದೊಡ್ಡದಾಗ್ತವೆ, ಫ್ಯಾಮಿಲಿ ಸಂಪೂರ್ಣವಾಗಿ ಹಾಳಾಗ್ತದೆ. ಸೊ ಹಾಗಾಗಿ ಫ್ಯಾಮಿಲಿ ಬಹಳ ಇಂಪಾರ್ಟೆಂಟ್. ಇದು ಭೇದ ಅಂದ್ರೆ ಹೊಗಳೋದು, ಹೊಗಳಿ ಸಂತೋಷ ಪಡಿಸೋದು. 4ನೇದು ದಂಡ ಅಂದ್ರೆ ಇವೆಲ್ಲದಕ್ಕೂ ಬಗ್ಲಿಲ್ಲ ಅಂದ್ರೆ, ಇದೆಲ್ಲದಕ್ಕೂ ಬೆಲೆ ಕೊಡ್ಲಿಲ್ಲ ಅಂದ್ರೆ ಅವಾಗ ಅವಶ್ಯಕತೆ ಇದ್ರೆ ದಂಡವನ್ನು ಬಳಸೋ ಅಂತಂದ್ರು. ನಮ್ಮವ್ರಿಗೆ ಆ ತಾಳ್ಮೆ ಇಲ್ಲ. ಏಕ್ತಮ್ ದಂಡ, ಏನು ಅಂತ ಕೇಳಲ್ಲ, ಏನು ಅಂತ ಸಮಾಧಾನ ವಿಚಾರಿಸಲ್ಲ, ಏನು ಮಾಡಲ್ಲ, ಏಕ್ತಮ್ ದಂಡ ತಗೊಂಡು ಹೊಡೆದ್ಬಿಡೋದು. ಆಮೇಲೆ ಬರೇಟು, ಆಮೇಲೆ ಜೈಲಲ್ಲಿ ಕೂತ್ಕೊಂಡು ಆ ಪೊಲೀಸರವ್ರ ಕೈಯಲ್ಲಿ ಬೂಟ್ ನೇಟ್ ತಿಂತ ಆರಾಮಾಗ 1, 2, 3, 4, 5 ಅಂತ ಎಣಿಸ್ತಾ ಕೂತ್ಕೊಳ್ಳೋದು. ಸೊ ಹಾಗಾಗಿ ಈ ಚಾತುರ್ಯ ವಿದ್ಯೆಗಳನ್ನ ಕರಗತ ಮಾಡ್ಕೊಂಡಿದ್ರು. ಒಂದ್ ಬಾರಿ ಏನಾಗಿತ್ತು, ಇವರೆಲ್ಲ ಲಂಕೆಗೆ ಹೋಗಿದ್ರು, ರಾಮ ಲಕ್ಷ್ಮಣ ಹನುಮ ಎಲ್ಲಾರು ಲಂಕೆಗೆ ಹೋಗಿದ್ರು. ಅಲ್ಲಿ ರಾವಣನ ತಮ್ಮಂದ್ರು ಇಬ್ರಿದ್ರು, ಅಹಿರಾವಣ ಮತ್ತೆ ಮಹಿರಾವಣ ಅಂತ. ಅಹಿರಾವಣ ಮತ್ತೆ ಮಹಿರಾವಣ ಇಬ್ರು ಮಾಯಾವಿ ರಾಕ್ಷಸರು. ಇವರು ವಂಚಾಗ್ತಾ ಇದ್ರು. ಹೆಂಗಾರ ಮಾಡಿ ಆ ರಾಮ ಲಕ್ಷ್ಮಣ ಕರ್ಕೊಂಡೋಗಿ ನಮ್ಮ ಕಾಳಕ ಮಾತೆಗೆ ಬಲಿ ಕೊಟ್ಬಿಟ್ರೆ ನಮ್ಮ ಪವರ್ಸ್ಗಳು 100 ಮಡಿ ಆಗ್ತದೆ ಅಂತ ಇವರು ವಂಚಾಗ್ತಾ ಇದ್ರು. ಅಲ್ಲೇ ಇವರ ಪ್ರಿಯನಾದ ಒಬ್ಬ ವಿಭೀಷಣ ಅಂತ ಒಬ್ಬ ಇದ್ದ. ವಿಭೀಷಣ ಅವಾಗ ಎಚ್ಚರಿಕೆ ಕೊಡ್ತಿದ್ದ, ಹುಷಾರು ಹನುಮ, ಎಲ್ಲಿ ರಾವಣನ ತಮ್ಮಂದಿರಿದ್ದಾರೆ, ಮಾಯಾವಿ ರಾಕ್ಷಸರವರು ವಂಚಾಗ್ತಿದ್ದಾರೆ, ರಾಮ ಲಕ್ಷ್ಮಣರನ್ನ ಸೇಫ್ ಆಗಿ ನೋಡ್ಕೋ, ನಿಂದೇ ಜವಾಬ್ದಾರಿ ಅಂತ ಹೇಳಿದ್ರು. ಹನುಮ ಏನ್ ಮಾಡಿದೆ, ಪ್ರತಿ ರಾತ್ರಿ ಮಲಗುವಾಗ ಒಂದು ದೊಡ್ಡದಾದಂತ ಒಂದು ಕೋಟೆ ರೀತಿ ಕಟ್ಟಿ ಬಾಲದಲ್ಲೇ ಅವ್ರನ್ನ ಮಲಗಿಸಿ ಇವನು ಧ್ಯಾನ ಸ್ಥಿತಿಯಲ್ಲಿ ಕುತ್ಕೊಳ್ತಾನೆ.
ಸಂಪೂರ್ಣ ಸಮಾಧಿ ಸ್ಥಿತಿಯಲ್ಲೂ ಕುತ್ಕೊಬಿಡ್ತಾನೆ. ಹನುಮಂತರಾಯನಿಗೆ ಗೊತ್ತಾಗದೇ ಇರುವ ಹಾಗೆ ಒಳಗಡೆ ಬಂದು ರಾಮ ಲಕ್ಷ್ಮಣನ ತಗೊಂಡು ಹೋಗ್ಬಿಟ್ಟಿರ್ತಾರೆ. ಹೊರಗಡೆ ಬಂದು ಎಲ್ಲ ಹುಡ್ಕಾಡ್ತಾನೆ, ಎಲ್ಲೂ ಕಾಣ್ತಾ ಇಲ್ಲ. ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಸುತ್ತಲೂ ಓಡಾಡ್ತಾನೆ, ಏನ್ ಮಾಡೋದು ಗೊತ್ತಾಗ್ತಾ, ಕೈ ಕಾಲುಗಳು ಆಡ್ತಾ ಇಲ್ಲ. ಆಗ ವಿಭೀಷಣ್ ಕೇಳ್ತಾನೆ, ಅಯ್ಯೋ ನಾನು ರಾಮ ಲಕ್ಷ್ಮಣರು ಇಬ್ರು ಕಾಣ್ತಾ ಇಲ್ಲ, ಏನಾಗಿದ್ರು ಗೊತ್ತಿಲ್ಲ. ಆವಾಗ ವಿಭೀಷಣ ಹೇಳ್ತಾನೆ, ಇದು ಬೇರೆ ಯಾರ್ದು ಕೆಲಸ ಅಲ್ಲ, ಇದು ರಾವಣನ ತಮ್ಮಂದ್ರದೇ. ಸೊ ನೀನು ಅಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡು, ಅವ್ರನ್ನ ಹೋಗಿ ಕಾಪಾಡು. ನೀನು ಎಲ್ಲಿರ್ತಾರ ಅವರು? ಪಾತಾಳ ಲೋಕದಲ್ಲಿ ಇರ್ತಾರೆ, ಹೋಗಿ ಭೇಟಿ ಮಾಡು. ಹನುಮಂತರಾಯನಿಗೆ ವೀಸಾ ಇತ್ತಲ್ಲ, 14 ಲೋಕಗಳಲ್ಲಿ ಓಡಾಡುವಂತ ವೀಸಾ ಇತ್ತು. ಮಹಾಜಗವಂದನ್, 14 ಲೋಕಗಳು, ಅತಳ ವಿತಳ ಸುತಳ ಪತಾಳ ರಸಾತಳ ಮಹಾತಳ ಪಾತಾಳ, ಮತ್ತೆ ಓಂ ಭೂರ್ ಭುವಃ ಸುವಹ ಮಹಃ, ಅಂದ್ರೆ ಈ 7 ಸತ್ಯ ಲೋಕ, 7 ಪಾತಾಳ ಲೋಕ. ಆ 7 ಲೋಕಗಳಲ್ಲಿ, 7 ಪಾತಾಳ ಲೋಕಗಳಲ್ಲಿ ಈಸಿಯಾಗಿ ಸಂಚಾರ ಮಾಡೋ ಎಬಿಲಿಟಿ ಇತ್ತು ಆಂಜನೇಯನಿಗೆ. ಸೊ ಆಯ್ತು ಅಂದ್ಬಿಟ್ಟು ಪಾತಾಳ ಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಮಹಿರಾವಣ ಒಬ್ಬನೇ ಒರಿಜಿನಲ್, 10 ಜನರನ್ನು ಡೂಪ್ಲಿಕೇಟ್ ಆಗಿ ಕ್ರಿಯೇಟ್ ಮಾಡ್ಕೊಂಡಿರ್ತಾನ ಅವನು. ನೋಡೋದಕ್ಕೆ ಮಹಿರಾವಣನ ತರನೇ ಇದ್ದಾರೆ, ಎಲ್ಲ ಕಣ್ಣು ಕಿವಿ ಮೂಗು ನಾಲಿಗೆ ಎಲ್ಲ ಒಂದೇ ತರ, ಏನು ಒಂದು ಚೂರು ಡಿಫರೆನ್ಸ್ ಇಲ್ಲ. 10 ಜನ 10 ರೀತಿ ಕೆಲಸ ಮಾಡ್ತಿದ್ದಾರೆ. ಅಲ್ಲೊಬ್ಬ ಕಸ ಗುಡಿಸ್ತಿದ್ದಾನೆ, ಅಲ್ಲೊಬ್ಬ ಪೇಂಟಿಂಗ್ ಮಾಡ್ತಿದ್ದಾನೆ, ಅಲ್ಲೊಬ್ಬ ಇನ್ನೇನೋ ಮಾಡ್ತಿದ್ದಾನೆ, ಮತ್ತೊಬ್ಬ ಇನ್ನೇನೋ ಮಾಡ್ತಿದ್ದಾನೆ, ಎಲ್ಲ ದಿಟ್ಟ ಮಹಿರಾವಣನ ತರನೇ ಇದ್ದಾರೆ. ಹನುಮಂತರಾಯ ಬಂದ, ನೋಡ್ದ, ಗೊತ್ತಾಯ್ತು, ಆತ್ರ ಬೀಳಲಿಲ್ಲ. ಆತ್ರ ಬಿದ್ದು ನಾನೇನಾರು ಒಬ್ಬನ ಹೊಡೆದ್ರೆ ಇನ್ನೂ 100 ಜನ ಉಟ್ಕೊಳ್ತಾರೆ. ಹಾಗಾಗಿ ಒರಿಜಿನಲ್ ಯಾರು ಅಂತ ಕಂಡುಹಿಡಿಯೋದು ಬಹಳ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈಗ ಒರಿಜಿನಲ್ ಯಾರು ಅಂತ ಕಂಡುಹಿಡಿಬೇಕು ಅಂತ ಅಂದ್ಬಿಟ್ಟು ತನ್ನ ಗದೆಯನ್ನ ಪಕ್ಕಕ್ಕಿರಿಸಿ ತನ್ನಲ್ಲಿರೋ ಉದ್ವೇಗವನ್ನ, ಕೋಪವನ್ನ ದಮನ ಮಾಡಿಕೊಂಡು ಆಗ ಈ ಟೆಕ್ನಿಕ್ ನಂಬರ್ 3 ಬಳಸ್ತಾನೆ. ಯಾವುದು? ಭೇದ. ಇದ್ಕಿದಾಗೆ ಹೊಗಳಕ್ ಶುರು ಮಾಡ್ತಾನೆ. ಆಹಾ, ಬೇಷ್ ಮಹಿರಾವಣ, ನಾನು ನನ್ನ ಸರ್ವಿಸ್ ಅಲ್ಲಿ ಎಂತೆಂತ ಮಾಯಾವಿಗಳನ್ನ ನೋಡಿದ್ದೀನಿ, ಆದ್ರೆ ನಿನ್ನಂತ ಮಾಯಾವಿನ ನೋಡಿಲ್ಲ ನೋಡು. ಅಲ್ಲ, ನೀನ್ ಎಷ್ಟು ಅದ್ಭುತವಾಗಿ ಕ್ರಿಯೇಟ್ ಮಾಡ್ಕೊಂಡಿದೀಯಾ. ಆ ಬ್ರಹ್ಮಾಂಡದಲ್ಲಿ ಯಾವ ರೀತಿ ಮನುಷ್ಯನನ್ನ ಸೃಷ್ಟಿ ಮಾಡ್ತಾರೋ ಅದಕ್ಕಿಂತ ಅದ್ಭುತವಾಗಿ ಸೃಷ್ಟಿ ಮಾಡ್ಕೊಂಡಿದ್ಯಾ ನೀನು, ಒಂದು ಚೂರು ಡಿಫರೆನ್ಸ್ ಇಲ್ಲ. ನಿಜವಾದ ಬ್ರಹ್ಮ ನೀನೇ, ನಾನು ನಿನ್ಗೆ ಸಲ್ಯೂಟ್ ಅನ್ನ ಮಾಡ್ತೇನೆ ಅಂತ ಹೀಗೆ ಹೊಗಳೋದಕ್ಕೆ ಶುರು ಮಾಡ್ತಾನೆ. ಹೊಗಳುತ್ತಾ 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 ಇವನಿಗೆ ಬಹಳ ಖುಷಿ ಆಗ್ತದ. ಆಹಾ, ಏನ್ ಅದ್ಭುತವಾಗಿ ಹೊಗಳ್ತಾ ಇದ್ದಾನೆ, ಏನ್ ಅದ್ಭುತವಾಗಿ ಹೊಗಳುತ್ತಿದ್ದಾನೆ. ಬಹಳ ಖುಷಿ ಆಗೋಗ್ತದೆ ಇವನಿಗೆ, ಮಹಿರಾವಣನಿಗೆ. ಖುಷಿ ಆಗೋಗಿ ಇವನು ಸಹ ಮೈ ಮರ್ತು ಬಿಡ್ತಾನೆ. ಆಗ ಹೀಗೆ ಓಡ್ತಾ 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 ಲಾಸ್ಟ್ ಅಲ್ಲಿ ಆದ್ರೂ ಒಂದು ಸಣ್ಣ ಮಿಸ್ಟೇಕ್ ಮಾಡ್ಬಿಟ್ಟಿದ್ಯಲ್ಲ ಅಂತ ಕೇಳ್ತಾನೆ. ಆ 10 ಜನದಲ್ಲಿ ಒಬ್ಬ ಮುಂದೆ ಬಂದು ಏನದು ಮಿಸ್ಟೇಕು ಅಂತ ಕೇಳ್ತಾನೆ. ಹನುಮ ಕೈ ಹಿಡ್ಕೊಂಡು, ಇದೇ ಮಗನೇ ಮಿಸ್ಟೇಕು, ಬಾ ನಿನಗೆ ಮಾಡ್ತೀನಿ ಬಾ. ಈಗೆಲ್ಲ ಪಾಪ್ಯುಲರ್ ಆಗಿತ್ತಲ್ಲ, ಶೆಡ್ಡಿಗೆ ಬಾ ಇದೆ ಅಂತಾರಲ್ಲ. ಸೊ ಆಗ ಗದೆ ತಗೊಂಡು ಒಂದು ಹೊಡಿತಾನೆ. ಆದ್ರೂ ಅಷ್ಟು ಸುಲಭವಾಗಿ ಅವನು ಸಾಯಲ್ಲ. ಯಾಕೆಂದ್ರೆ ಅವನ ಪ್ರಾಣ 5 ಡೈರೆಕ್ಷನ್ಸ್ ಅಲ್ಲಿ ಇರ್ತದೆ. ಅವ್ರ ದೇಹದಲ್ಲಿ ಪ್ರಾಣವೇ ಇಟ್ಕೊಳ್ತಿರಲಿಲ್ಲ. ಅವರು ಮಾಯಾವಿಗಳು ದೇಹದಲ್ಲಿ ಪ್ರಾಣ ಇದ್ರೆ ಪ್ರಾಣವನ್ನ ಇವರು ಸಾಯಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೊರಗಡೆ ಇಡ್ತಾ ಇದ್ರು ಅವರು ಪ್ರಾಣವನ್ನ. ಮರದಲ್ಲಿ, ಮರದ ಮೇಲೆ, ಭೂಮಿ ಆಳದಲ್ಲಿ, ಈ ತರ ಇಡುವಂತವ್ರು. 5 ಡೈರೆಕ್ಷನ್ ಅಲ್ಲಿ ಇಟ್ಕೊಂಡಿರ್ತಾನೆ ಅವ್ನ ಪ್ರಾಣ. ಮುಂದೆ ಒಂದು, ಸೈಡಲ್ಲಿ 2, ಹಿಂದೆ ಒಂದು, ಮೇಲೊಂದು, 5 ಡೈರೆಕ್ಷನ್ ಅಲ್ಲಿ ಇಟ್ಟಿರ್ತಾನೆ. ಯಾರು ಅಟ್ ಎ ಟೈಮ್ 5 ಕಡೆ ಮುಖ ಮಾಡಿ ಉಫ್ ಅಂತ ಬ್ಲೋ ಅಪ್ ಮಾಡ್ತಾರೋ ಆಗ ಮಹಿರಾವಣ ಸತ್ತೋಗ್ತಾನೆ. ಸೊ ಆ ಸಮಯದಲ್ಲಿ ಪಂಚಮುಖಿ ಅವತಾರವನ್ನು ತಾಳಿದ್ದು ಸ್ವಾಮಿ ಹನುಮ. ಪಂಚಮುಖಿ ಅವತಾರವನ್ನು ತಾಳಿ 5 ಡೈರೆಕ್ಷನ್ ಕಡೆ ಮುಖ ಮಾಡಿ ಉಫ್ ಅಂತ ಉರ್ದ ಮಹಿರಾವಣ ಅಲ್ಲಿ ಸತ್ತೋದು. ಮಹಿರಾವಣ ಯಾವಾಗ ಸತ್ತೋದ್ನೋ ರಾಮ ಲಕ್ಷ್ಮಣರನ್ನ ಸಂಪೂರ್ಣವಾಗಿ ರೆಸ್ಕ್ಯೂ ಮಾಡಿದ್ದು ಹನುಮ. ಈಗ ಹೇಳಿ, ಆ ಜಾಗದಲ್ಲಿ ಹನುಮ ಇಲ್ಲದೆ ಹೋಗಿದ್ದಿದ್ರೆ ರಾಮ ಲಕ್ಷ್ಮಣ ಕಥೆ ಏನಾಗ್ತಿತ್ತು? ಜೀವಂತವಾಗಿ ವಾಪಸ್ಸೇ ಬರ್ತಿರ್ಲಿಲ್ಲ ಅವರು. ಅಲ್ಲಿ ಶಿವನ ಪ್ರಾಣವನ್ನ ಬದುಕಿಸ್ತಾ ವಿಷ್ಣು ಪ್ರಾಣವನ್ನು ರೆಸ್ಕ್ಯೂ ಮಾಡ್ದ. ಇಲ್ಲಿ ಹನುಮ ಸಂಪೂರ್ಣವಾಗಿ ರಾಮನನ್ನ ರೆಸ್ಕ್ಯೂ ಮಾಡ್ದ. ಸೊ ಹಾಗಾಗಿ ಹನುಮಂತರಾಯ ಅಲ್ಲಿ ಇಲ್ದೆ ಹೋಗಿದ್ದಿದ್ರೆ ಏನೇನೋ ಆಗೋಗ್ತಾ ಇತ್ತು. ಇದು ಪಂಚಮುಖಿ ಅಂದ್ರೆ, ಮುಖಿ ಅಂದ್ರೆ ಮುಖ ಅಲ್ಲ, ಮುಖಿ ಅಂದ್ರೆ ಡೈರೆಕ್ಷನ್ ಅಂತ.
5 ಡೈರೆಕ್ಷನ್ ಅಂತ. ನೀವು ಪಂಚಮುಖಿ ಆಂಜನೇಯನನ್ನ ನೀವೆಲ್ಲ ನೋಡಿರ್ಬೋದು, ಆದ್ರೆ ನಿಜವಾಗ್ಲೂ ಪಂಚಮುಖಿಯ ಶಕ್ತಿಗಳಿರೋದು ನಮ್ಮಲ್ಲಿ, ಮನುಷ್ಯರಲ್ಲಿರೋದು. ಅಂದ್ರೆ ಅದು ತಾತ್ಕಾಲಿಕವಾಗಿ ನಮ್ಮ ಪ್ರಾಚೀನರು 5 ಡೈರೆಕ್ಷನ್ಸ್ ಅನ್ನ ಹನುಮಂತರಾಯನಲ್ಲಿ ಕೊಟ್ಟಿದ್ದಾರೆ, ಪಂಚಮುಖಿ ಅಂತ. 5 ಮುಖಗಳಿದೆ, 5 ಮುಖ, 5 ಫೇಸಸ್ಗಳಿದೆ ಅಂತ ನೀವೆಲ್ಲರೂ ದೇವಸ್ಥಾನಗಳಿಗೆ ಹೋಗಿ ನೋಡಿರ್ತೀರಿ. ಆ ಫೋಟೋನ ತೋರಿಸ್ತಾನೆ ಹಾಗೇರಿ. ಇವತ್ತು ಇದರ ರಹಸ್ಯವನ್ನ ನಾನು ನಿಮಗೆ ತಿಳಿಸ್ತೇನೆ. ಈ ಪಂಚಮುಖಿ ರಹಸ್ಯವನ್ನ ತಿಳ್ಕೊಂಡಿದ್ದೆ ಆದ್ರೆ, ಇದನ್ನ ಸಾಧನೆ ಮಾಡಿದ್ದೆ ಆದ್ರೆ, ನಿಮ್ಮ ಬದುಕಲ್ಲಿ ತುಂಬಾ ಅತ್ಯದ್ಭುತವಾದದ್ದನ್ನು ನೀವು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ, ಇದು ಪಂಚಮುಖಿ ಹನುಮಂತರಾಯ. ಪಂಚಮುಖಿ ಹನುಮಂತರಾಯನಲ್ಲಿ 5 ರೀತಿ ಮುಖಗಳಿದೆ. ಮೊದಲನೇದಿದೆಯಲ್ಲ, ಇದು ವರಹ, ಹಂದಿಯ ಸ್ವರೂಪದ ಮುಖ. ಎರಡನೇದು ಗರುಡ, ಗರುಡ ಪ್ರಾಣ. ಮೂರನೇದು ಸ್ವಾಮಿ ಹನುಮ, ಮುಖ್ಯ ಪ್ರಾಣ. ಸ್ವಾಮಿ ಹನುಮ ಮುಖ್ಯ ಪ್ರಾಣ. ನಾಲ್ಕನೇದು ನರಸಿಂಹ, ನರಸಿಂಹನ ಪ್ರಾಣ. ಐದನೇದು ಅಯವದನ, ಕುದುರೆಯ ರೂಪದ ಮುಖ, ಕುದುರೆಯ ಮುಖ. ಈ 5 ಪ್ರಾಣಗಳಿಗೆ ನಾವು ಪಂಚಪ್ರಾಣ ಅಂತ ಕರಿತೇವೆ. ಈ 5 ಪ್ರಾಣಗಳಿಗೆ ನಾವು ಪಂಚಪ್ರಾಣ ಅಂತ ಕರಿತೇವೆ. ನೀವ್ ಹೇಳ್ತಿರಲ್ಲ, ನನ್ನ ಮಗು ಅಂದ್ರೆ ಪಂಚಪ್ರಾಣ, ನಮ್ಮ ಅಪ್ಪ ಅಮ್ಮ ಅಂದ್ರೆ ಪಂಚಪ್ರಾಣ, ನನಗೆ ಈ ಮನೆ ಅಂದ್ರೆ ಪಂಚಪ್ರಾಣ. ಆದ್ರೆ ನನ್ನ ಹೆಂಡತಿ ಅಂದ್ರೆ ಪಂಚಪ್ರಾಣ ಅಂತ ಯಾರು ಹೇಳಲ್ಲ. ಅದ್ಯಾಕೆಂದು ನನಗೂ ಗೊತ್ತಿಲ್ಲ. ನನ್ನ ಹೆಂಡತಿ ಅಂದ್ರೆ ಪಂಚಪ್ರಾಣ ಅಂತ ಹೇಳೋದು ಬಹಳ ಕಷ್ಟ, ಬಹಳ ರೇರು ಅಲ್ವಾ? ಸೊ ಹಾಗೆ ಈ ಪಂಚಪ್ರಾಣ, ಈ 5 ಮುಖಗಳಿದೆ, ಈ 5 ಡೈರೆಕ್ಷನ್ಸ್ಗಳು ನಿಮ್ಮಲ್ಲೇ ಇದೆ. 5 ಪ್ರಾಣಗಳು ನಿಮ್ಮೊಳಗೆ ಇದೆ. ಹುಟ್ಟುವಾಗ ಈ ಪ್ರಾಣಗಳ ಮೂಲಕನೇ ನಾವು ಹುಟ್ಟೋದು, ಪ್ರಾಣ ಹೋಗೋದು ಸಹ ಈ ಪ್ರಾಣಗಳ ಮೂಲಕನೇ. ಪ್ರಾಣಗಳು ರಿಲೀಸ್ ಆಗೋದು ಈ ಪಂಚಪ್ರಾಣಗಳ ಮೂಲಕ. ಮತ್ತೆ ಈ ಪ್ರೇತಗಳು, ಈ ಭೂತಗಳು ಅಂತ ನಾವು ಕರಿತೀವಲ್ಲ, ಈ ಪ್ರಾಣಗಳಲ್ಲಿ ಇನ್ಕಂಪ್ಲೀಷನ್ಸ್ ಆದಾಗ ಅವು ಭೂತಗಳಾಗ್ತವೆ ಅಥವಾ ಪ್ರೇತಾತ್ಮಗಳಾಗ್ತವೆ. ಅಂದ್ರೆ ಮುಕ್ತಿ ಕಡೆ ಹೋಗೋದಿಕ್ಕಾಗೋದು. ಯಾವ ರೀತಿ? ಮೊದಲನೇ ಪ್ರಾಣ ಯಾವುದು? ವರಹ. ಫಸ್ಟ್ ಹನುಮಂತರಾಯನ ಪ್ರಾಣ, ಮುಖ್ಯ ಪ್ರಾಣ. ನೀವು ಫಸ್ಟ್ ಉಸಿರನ್ನ ತಗೊಂಡಾಗ ಫಸ್ಟ್ ನಿಮ್ಮ ಪ್ರಾಣ ನಿಮ್ಮ ಹೃದಯಕ್ಕೆ ಬರ್ತದೆ. ಮುಖ್ಯ ಪ್ರಾಣ, ಮುಖ್ಯ ಪ್ರಾಣ ನಿಮ್ಮ ಹೃದಯಕ್ಕೆ ಬರ್ತದೆ. ಹೃದಯದಲ್ಲಿ 4 ಕವಾಟಗಳಿದೆ. ಹೃದಯದಲ್ಲಿ 4 ಕವಾಟಗಳಿದೆ. ಎರಡನೇ ಪ್ರಾಣ ಈ ಒಂದು ಯಾವುದು ವರಹ ಪ್ರಾಣ, ಸಂಪೂರ್ಣವಾಗಿ ನಮ್ಮ ಮೂಲಾಧಾರದಲ್ಲಿದೆ ಅದು. ಅಂದ್ರೆ ನಾವೇನೇನು ಮಲಮೂತ್ರ ವಿಸರ್ಜನೆಗಳನ್ನು ಮಾಡ್ತೀವೋ ಆ ಸ್ಥಳದಲ್ಲಿದೆ ಈ ವರಹ ಪ್ರಾಣ. ಈ ಮಲಗಳನ್ನ ಭಕ್ಷಣೆ ಮಾಡೋ ಪ್ರಾಣಿ ಯಾವುದು? ಮಲಮೂತ್ರಗಳನ್ನೆಲ್ಲ ಭಕ್ಷಣೆ ಮಾಡೋ ಪ್ರಾಣಿ ಯಾವುದು? ಹಂದಿನೇ ತಾನೆ, ಹಂದಿ. ಆ ಮೂಲಾಧಾರದಲ್ಲಿ ಆ ಮಲಮೂತ್ರಗಳನ್ನು ಹೊರಗಡೆ ಹಾಕ್ಲಿಕ್ಕೆ ನೀವು ಒಂದು ಪ್ರೆಷರ್ ಅನ್ನು ಅಪ್ಲೈ ಮಾಡ್ತಿರಲ್ಲ, ಈ ಪ್ರೆಷರ್ ಅನ್ನು ಅಪ್ಲೈ ಮಾಡೋದೇ ಈ ವರಹ ಪ್ರಾಣ. ಈ ವರಹ ಪ್ರಾಣ, ಈ ಮೂಲಾಧಾರ ಅಂದ್ರೆ ಭೂಮಿಯ ಆಧಾರವಾದಂತಹ ಒಂದು ಸಂಕೇತ. ನೀವೆಲ್ಲ ಕೇಳಿದಿರ ಭೂವರಹ ಸ್ವಾಮಿ, ಭೂವರಹ ಸ್ವಾಮಿ ದೇವರನ್ನು ಕೇಳಿದಿರ? ಭೂವರಹ ಅಂದ್ರೆ ತನ್ನ ಆ ಕೋರೆ ಅಲ್ಲಿನಿಂದ ಇಡೀ ಭೂಮಂಡಲವನ್ನ ಸುತ್ತಿಸ್ತಾ ಇರುವಂತ, ಭೂಮಿ ತತ್ವವನ್ನ ಸುತ್ತಿಸ್ತಾ ಇದೆ ನಿಮ್ಮೊಳಗಡೆ ಪ್ರಾಣ. ಈ ಪ್ರಾಣ ಯಾರ್ಗ ಆಫ್ ಆಗ್ತದೋ ನಿಮ್ಮ ದೇಹದಲ್ಲಿ ಎಲ್ಲಾ ರೀತಿ ಕಾಯಿಲೆಗಳು ಸೃಷ್ಟಿ ಆಗ್ತವೆ. ಆಮೇಲೆ ಭೂಮಿ ಜಾಗದ ವಿಚಾರಗಳಲ್ಲಿ ಎಲ್ಲವೂ ಸ್ಟ್ರಕ್ ಆಗ್ತವೆ. ಯಾವುದು ಸಹ ನಿಮ್ ಕೈವಶಗಳಾಗಲ್ಲ, ಕೈ ಸೇರೋದೆಲ್ಲ ಯಾವುದು. ಇನ್ನೇನು ಕೈಗೆ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಎಲ್ಲವೂ ನಿಮ್ಮಿಂದ ದೂರ ಆಗ್ಲಿಕ್ಕೆ ಶುರುವಾಗ್ತವೆ. ಆಮೇಲೆ ಎಲ್ಲವೂ ಅರ್ಧಕ್ಕೆ ನಿಂತ್ಕೊಳ್ತವೆ ಈ ವರಹ ಪ್ರಾಣ ಆಫ್ ಆದಾಗ. ಮತ್ತೆ ನಿಮ್ಮ ದೇಹದಲ್ಲಿ ಕಾಯಿಲೆಗಳಾಗಿ, ರೋಗಗಳಾಗಿ, ನೋವುಗಳಾಗಿ, ಇಡೀ ಬಾಡಿ ಪೇನ್ಗಳಾಗಿ ಕಾಣಿಸ್ಕೊಳ್ಳುತ್ತೆ. ನಿಮ್ ದೇಹದ ಪೂರ್ತಿ ಪೇನ್ಗಳಿದೆ ಅಂದ್ರೆ ಈ ವರಹ ಪ್ರಾಣ ಆಫ್ ಆಗಿದೆ ನಿಮ್ಮಿಂದ ಅಂತ. ಸೊ ಹಾಗೆ ಮೂರನೇ ಪ್ರಾಣ ನರಸಿಂಹನ ಪ್ರಾಣ. ಮೂರನೇ ಪ್ರಾಣ ನರಸಿಂಹನ ಪ್ರಾಣ ನಿಮ್ಮ ನಾಭಿಯ ಭಾಗದಲ್ಲಿದೆ. ನಾಭಿಯ ಭಾಗ, ನರಸಿಂಹನ ಪ್ರಾಣ ಎಲ್ಲಿದೆ? ನಿಮ್ಮ ನಾಭಿ, ನಿಮ್ಮ ಒಕ್ಲಿನ ಭಾಗದಲ್ಲಿದೆ. ಹಿರಣ್ಯಕಶಿಪುವನ್ನ ನರಸಿಂಹಸ್ವಾಮಿ ಬಗದಿರೋದೆಲ್ಲಿ?
ನಾಭಿ ಭಾಗ, ನಾಭಿಯನ್ನು ಬಗದು ಆ ಒಂದು ಕರಳನ್ನ ಮಾಲೆ ಮಾಡ್ಕೊಂಡಿದ್ದು. ಕಾರಣ ಏನು ಅಂದ್ರೆ ಅವರು ಅದೇ ಸ್ಥಳದಲ್ಲಿ ಇದ್ದಾರೆ. ನೀವು ತಿನ್ನಂತ ಆಹಾರವನ್ನ ಸಂಪೂರ್ಣವಾಗಿ ಡೈಜೆಸ್ಟ್ ಮಾಡೋದು ಯಾರು ಅಂದ್ರೆ ಈ ವರಹ ಸ್ವಾಮಿನೇ, ಅಲ್ಲ ಈ ನರಸಿಂಹ ಸ್ವಾಮಿ. ಆ ಪ್ರಾಣ ನರಸಿಂಹ ಅಂದ್ರೆ ಅದೊಂದು ಪ್ರಾಣ. ನೀವು ತಿನ್ನಂತ ಆಹಾರನ ಎಲ್ಲವನ್ನ ಡೈಜೆಸ್ಟ್ ಮಾಡುತ್ತೆ. ಬರೀ ಡೈಜೆಸ್ಟ್ ಮಾಡೋದು ಅಷ್ಟೇ ಅಲ್ಲ, ನಿಮ್ಮಲ್ಲಿ ಏನೇನು ದುಃಖಗಳಾಗ್ತವೋ, ನಿಮ್ಮಲ್ಲಿ ಏನೇನು ಹಿಂಸೆಗಳಾಗ್ತವೋ ಅದನ್ನೆಲ್ಲ ಅರ್ಗಿಸ್ಕೊಳ್ಳುವಂತ ಶಕ್ತಿ ಕೊಡೋದು ಈ ನರಸಿಂಹ. ಅರ್ಗಿಸ್ಕೊಳ್ಳುವಂತ ಶಕ್ತಿ ಬೇಕಲ್ಲ, ಎಲ್ಲ ಅವಮಾನಗಳನ್ನ ತಡೆದಿಟ್ಕೊಳ್ಳುವಂತ ಶಕ್ತಿ ಬೇಕಲ್ಲ, ಅರ್ಗಿಸ್ಕೊಳ್ಳುವಂಥದ್ದು, ಜೀರ್ಣಿಸ್ಕೊಳ್ಳುವಂತ ಶಕ್ತಿ ಬೇಕಲ್ಲ. ಬರೀ ದುಃಖಗಳನ್ನೇ ತುಂಬಿರ್ತದೆ, ಆ ದುಃಖಗಳನ್ನೆಲ್ಲ ಅರ್ಗಿಸ್ಕೊಳ್ಳುವಂತ ಶಕ್ತಿ ಬೇಕಲ್ಲ. ಆಮೇಲೆ ನೀವು ಗಟ್ಟಿಯಾಗಿ ಮಾತಾಡ್ಬೇಕಾದ್ರೆ ಸೌಂಡು ನಿಮ್ಮ ನಾಭಿಯಿಂದ ಬರಬೇಕು, ನಿಮ್ಮ ಗಂಟ್ಲಿಂದ ಬರಲ್ಲ. ಗರ್ಜನೆ ಮಾಡ್ತೀವಲ್ಲ ನಾವು, ಯಾರೋ ನಿಮ್ಮ ಮನೆ ಮುಂದೆ ಬಂದು ಬಾಯಿಗೆ ಬಂದಂಗೆ ಬೈತಿದ್ದಾರೆ, ಅವಾಚ್ಯ ಶಬ್ದಗಳಿಂದ ಬೈತಿದ್ದಾರೆ ಅಂದ್ರೆ, ಸಾರ್ ಇವತ್ತು ಬರಬೇಡಿ ಸಾರ್, ನಾಳೆ ಬನ್ನಿ ಸಾರ್ ಅಂತ ನೀವು ಈ ತರ ಸ್ಮೂತ್ ಆಗಿ ಮಾತಾಡ್ತೀರಾ. ಅಲ್ಲಿ ಗರ್ಜನೆ ಮಾಡ್ಬೇಕು, ನೀವಲ್ಲಿ ಗರ್ಜಿಸ್ಬೇಕು. ಆ ಗರ್ಜನೆ ಶಬ್ದ ಬರೋದು ಎಲ್ಲಿಂದ? ನಿಮ್ಮ ನಾಭಿಯಿಂದ. ಸಿಂಹ ಗರ್ಜನೆ. ಆ ನಿಮ್ಮ ಶಬ್ದವನ್ನ ಕೇಳ್ತಿದಾಗಲೇ ಅವನೇ ಎದುರ್ಕೊಂಡು ಹೋಗ್ಬೇಕು ಅವನು. ಅಂತಹ ಶಬ್ದ ಬರ್ಬೇಕು ನಿಮ್ಮಲ್ಲಿ. ಆ ಗರ್ಜನೆ ಮಾಡುವಂತ ಶಬ್ದ ಬರುವಂತದ್ದು ಈ ನಾಭಿಯಿಂದ. ಇದು ನರಸಿಂಹನ ಒಂದು ಪಾಯಿಂಟ್. ನಾಲ್ಕನೇದು ಗರುಡ. ನಾಲ್ಕನೇದು ಗರುಡ. ಅತಿ ಎತ್ತರಕ್ಕೆ ಹಾರುವಂತ ಪಕ್ಷಿ ಯಾವುದು? ಕಾಗೆ ಹಾರತ್ತ, ಪಾರಿವಾಳ ಹಾರತ್ತ, ಗುಬ್ಬಚ್ಚಿ ಹಾರತ್ತ, ಗಿಳಿ ಹಾರತ್ತ? ಯಾವುದು ಹಾರಲ್ಲ. ತುಂಬಾ ಎತ್ತರಕ್ಕೆ ಹಾರುವಂತ ಪಕ್ಷಿ ಯಾವುದು ಅಂದ್ರೆ ಅದು ಗರುಡನೇ. ಗರುಡ ಅನ್ನೋದು ನಿಮ್ಮ ಕಂಠದ ಭಾಗದಲ್ಲಿದೆ, ಪಕ್ಷಿ ಆಗಿದೆ. ಈಗ ನೀವು ಮೆಡಿಕಲ್ ಅವ್ರದ್ದು ಕೆಲವು ಸಿಂಬಲ್ ನೋಡಿರ್ಬೋದು, ಎರಡು ಹಾವಿನಾಗಿ ಸುತ್ತಕೊಂಡು ಒಂದು ಪಕ್ಷಿಯ ರೆಕ್ಕೆಗಳಿರುವಂತದ್ದಿದೆ, ಹೌದಾ ಇಲ್ಲ? ಮೆಡಿಕಲ್ನವರು ಅದನ್ನ ಸಂಪೂರ್ಣವಾಗಿ ಎನ್ಕ್ಯಾಚ್ ಮಾಡಿಕೊಂಡು ಅದನ್ನೇ ಇಟ್ಕೊಂಡಿದ್ದಾರೆ. ಅವರು ಕಂಠದ ಭಾಗದಲ್ಲಿದೆ ರೆಕ್ಕೆಗಳು, ಪಕ್ಷಿಯ ರೆಕ್ಕೆಗಳು. ನಿಮ್ ಇಡೀ ದೇಹದಲ್ಲಿ ಯಾವುದಾದ್ರೂ ಭಾಗಕ್ಕೆ ದಾರ ಕಟ್ಟಿ ಏನು ಸಮಸ್ಯೆ ಇಲ್ಲ. ಕುತ್ತಿಗೆ ಕಟ್ಟಿದ್ರೆ ಗೋವಿಂದ ಗೋವಿಂದ ನಾರಾಯಣ. ಇಲ್ಲಿರುವಂತಹ ಪಕ್ಷಿ ಇಮಿಡಿಯೇಟ್ ಆಗಿ ಹಾರಿ ಹೋಗ್ತದೆ ಈಚೆ. ಪ್ರಾಣದ ಪಕ್ಷಿ ಏನಾಯ್ತು? ಹಾರಿ ಹೋಯಿತು. ಅಲ್ಲಿ ಪ್ರಾಣಿ ಕೊಟ್ಟಿಲ್ಲ ಅವರು, ಪ್ರಾಣದ ಪ್ರಾಣಿ ಓಡಿ ಹೋಯಿತು ಅಂತ ಹೇಳಕ್ಕಾಗಲ್ಲ. ಪಕ್ಷಿ ತಾನೇ ಅಲ್ಲಿರೋದು. ಪ್ರಾಣದ ಪಕ್ಷಿ ಹಾರಿ ಹೋಯಿತು, ನಿಮ್ಮ ಪ್ರಾಣವನ್ನು ಹೊತ್ಕೊಂಡು ಹೊಟ್ಟೋಗ್ತದೆ ಅದು ಈಚೆ. ಬಹಳ ಸೂಕ್ಷ್ಮ. ನೀವು ಪದೇ ಪದೇ ವಿಪರೀತ ಸುಳ್ಳುಗಳನ್ನು ಹೇಳ್ತಾ ಇದ್ರೆ, ವಿಪರೀತ ಮೋಸಗಳನ್ನು ಮಾಡೋದ್ರಿಂದ, ವಿಪರೀತ ಬೇರೆಯವ್ರಿಗೆ ಹಿಂಸೆ ಮಾಡೋದ್ರಿಂದ, ಅಥವಾ ನಿಮ್ಮಲ್ಲಿ ವಿಪರೀತ ಗಿಲ್ಟ್ಗಳನ್ನು ತುಂಬಿಕೊಳ್ತಾ ಇದ್ರೆ ಈ ರೆಕ್ಕೆಗಳೆಲ್ಲ ಕಟ್ಟಾಗ್ತಾ ಇರ್ತದೆ. ನೀವು ಎತ್ತರಕ್ಕೆ ಉನ್ನತವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಜೀವನದಲ್ಲಿ. ಯಾವಾಗ ನಮ್ಮ ಈ ಕೈ ಕಾಲುಗಳೆಲ್ಲ ವಿಪರೀತ ನಡುಗತ್ತೆ, ಈಗ ಏನೋ ಒಂದು ತಪ್ಪನ್ನು ಮಾಡಿರ್ತೇನೆ, ನಮ್ಮ ಮನೇಲಿ 10,000 ದುಡ್ಡನ್ನು ಎತ್ಕೊಂಡು ಹೊಂಟೋಗಿರ್ತೇನೆ, ನಾನು ಎತ್ಕೊಂಡು ಹೋಗಿರ್ತೇನೆ. ಮನೆಯವರು ಏನೋ ಪಾಪ ಬಹಳ ಹಿಂಸೆಲಿ ಇಟ್ಕೊಂಡಿರ್ತಾರೆ, ಮನೆಯೆಲ್ಲ ಹುಡ್ಕಾಡ್ತಾರೆ, ಮನೇಲಿ ದುಡ್ಡಿರಲ್ಲ. ನನ್ನ ಬಂದು ಕೇಳ್ತಾರೆ, ನೀನೇ ಎತ್ಕೊಂಡಿದ್ಯೇನೋ? ನಾನು ಎತ್ಕೊಂಡಿಲ್ಲಪ್ಪ ಅಂತ ನಾನು ವಾದ ಮಾಡ್ತೇನೆ. ವಾದ ಮಾಡಿ ಅವ್ರನ್ನ ಗೆಲ್ಬೋದು, ವಾದ ಮಾಡಿ ಕೋರ್ಟಲ್ಲಿ ಗೆಲ್ಬೋದು, ವಾದ ಮಾಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಗೆಲ್ಬೋದು. ಆದ್ರೆ ನನ್ನನ್ನು ನಾನು ಗೆಲ್ಲಿಕ್ ಸಾಧ್ಯನೇ ಇಲ್ಲ. ಆಗೇನಾಗತ್ತೆ, ಸಂಪೂರ್ಣ ಈ ಪ್ರಾಣ ಕಂಪ್ಲೀಷನ್ ಆಗಿ ಡಿಆಕ್ಟಿವೇಟ್ ಆಗ್ತದೆ. ಈ ರೆಕ್ಕೆಗಳಿಗೆ ಆರುವಂತ ಶಕ್ತಿ ಬರಲ್ಲ. ಆಗ ನಾನು ಏನಾಗ್ತೀನಿ, ಇನ್ನೂ ತುಂಬಾ ಪಾತಾಳಕ್ಕೆ ಹೋಗ್ತೇನೆ ಹೊರತು ಉನ್ನತವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಯಾರಿಗೂ ಹಿಂಸೆ ಮಾಡದೆ, ಯಾವುದೇ ಮೋಸಗಳನ್ನು ಮಾಡದೆ ಇದ್ದಂಥವ್ರಿಗೆ ತುಂಬಾ ಎತ್ತರಕ್ಕೆ ಹೋಗ್ತಾರೆ. ಈ ಪ್ರಾಣ ಸಂಪೂರ್ಣವಾಗಿ ಆಕ್ಟಿವ್ ಆಗಿರ್ತದೆ. ಇಲ್ಲ ಅಂದ್ರೆ ಇದು ನಿಮ್ಮನ್ನ ಸಂಪೂರ್ಣ ಪಾತಾಳ ಕರ್ಕೊಂಡು ಹೋಗ್ತದೆ. ರೆಕ್ಕೆ ಇಲ್ಲದೆ ಇರೋ ಪಕ್ಷಿ ಆಗಿರ್ಬೇಕಾಗ್ತದೆ ನೀವು. ಅದಕ್ಕೆ ಹೇಳ್ತಾರಲ್ಲ, ಸಾರ್ 20 ವರ್ಷದಿಂದ 6ಕ್ಕೆ ಏರ್ತಾ ಇಲ್ಲ, 3ಕ್ಕೆ ಇಳ್ತಾ ಇಲ್ಲ ಸರ್. ಅದೇ ಅಂಗಡಿಲಿ ಇದ್ದೀನಿ ಸರ್, ಅದೇ ಮನೇಲಿ ಇದ್ದೀನಿ ಸರ್, ಏನು ಪ್ರೋಗ್ರೆಸ್ ಇಲ್ಲ ಸರ್. ಕಾರಣ ಏನು? ಈ ಪಕ್ಷಿ ಆರೋದಕ್ಕೆ ಶಕ್ತಿನೇ ಇಲ್ಲ, ಈ ಪ್ರಾಣ. ಸೊ 5ನೇ ಪ್ರಾಣ ಕುದುರೆ ಪ್ರಾಣ, ಹಯವದನ. 5ನೇ ಪ್ರಾಣ ಯಾವುದು? ಹಯವದನ. ತುಂಬಾ ವೇಗವಾಗಿ ಓಡುವಂತ ಪ್ರಾಣಿ ಯಾವುದು? ವೇಗವಾಗಿ ಓಡುವಂತ ಪ್ರಾಣ ಅದು ನಾಯಿಗಿಂತನೂ ಚಿರತೆಗಿಂತನೂ ವೇಗವಾಗಿ ಓಡುತ್ತೆ ಈ ಕುದುರೆ. ಅದಕ್ಕೆ ಹಾರ್ಸ್ ಪವರ್ ಅಂತ ಕರಿತೀವಿ ನಾವು. ನೀವು ಒಂದು ಬಾರಿ ಪ್ರಾಣವನ್ನ ತಗೊಂಡಾಗ, ಉಸಿರನ್ನ ತಗೊಂಡಾಗ 72,000 ನಾಡಿಗಳಿಗೆ ವೇಗವಾಗಿ ಓಡಿ ತಲುಪಿಸುತ್ತೆ ಪ್ರಾಣವನ್ನ. ಈ ಪಲ್ಸ್ ನೋಡ್ತಾರಲ್ಲ, 1 ನಿಮಿಷಕ್ಕೆ 65-70 ಇರ್ಬೇಕಲ್ಲ.
ಒಂದು ನಿಮಿಷಕ್ಕೆ 70 ಬಾರಿ 72,000 ನಾಡಿಗಳು ವೇಗವಾಗಿ ಓಡಿ ಬರ್ತದೆ ಇದು ಈ ಪ್ರಾಣ. ಈ ಪ್ರಾಣ ಏನಾದ್ರು ನಿಮ್ಮಲ್ಲಿ ಡಿಆಕ್ಟಿವೇಟ್ ಆದ್ರೆ ನಿಮ್ ಪದೇ ಪದೇ ಸುಸ್ತಾಗ್ತಾ ಇರ್ತೀರಿ, ಪದೇ ಪದೇ ಕೆಳಗಡೆ ಬಿದ್ದೋಗ್ತಾ ಇರ್ತೀರಿ, ವಿಪರೀತ ಹಿಂಸೆ ಆಗ್ತದೆ. ಈ ಪ್ರಾಣ ಯಾರಿಗೆ ಆಕ್ಟಿವ್ ಆಗಿರುತ್ತೆ, ನೀವು ತುಂಬಾ ಆಕ್ಟಿವ್ ಆಗಿರ್ತೀರಿ. ನೀವು ಬೆಳಿಗ್ಗೆ 3 ಗಂಟೆಗೆ ಬೇಕು ಅಷ್ಟೇ ಬೇಗ ಎದ್ದು ಏನೇನು ಕೆಲಸಗಳಿದೆ ಎಲ್ಲವನ್ನ ಮಾಡ್ತೀರಿ. ನಿಮ್ಗೆ ಟೈರ್ಡ್ನೆಸ್ ಅನ್ನೋದೇ ಆಗೋದಿಲ್ಲ. ಟೈರ್ಡ್ನೆಸ್ ಅನ್ನೋದು ಆಗೋದಿಲ್ಲ. ಅಯ್ಯೋ ಸಂಕಟ ಆಯ್ತು, ಸುಸ್ತಾಯ್ತು, ನಮ್ಗೆ ಆಗ್ತಾ ಇಲ್ಲ, ಬಿಡ್ತಾ ಇಲ್ಲ ಅನ್ನೋದು ನಿಮ್ ಮಾತೇ ಬರಲ್ಲ. ಈ ಪ್ರಾಣ ಆಕ್ಟಿವ್ ಆಗಿದ್ದಾಗ. ಈ ಪ್ರಾಣ ಏನಾದ್ರು ಒಂದು ಬಾರಿ ಡಿಆಕ್ಟಿವೇಟ್ ಆದ್ರೆ ಪರಿಪೂರ್ಣವಾಗಿ ನೀವು ಟೈರ್ಡ್ನೆಸ್, ಸುಸ್ತು, ಸಂಕಟ, ಆಗ್ತಾ ಇಲ್ಲ, ಮೇಕೆದೊಳಕ್ ಆಗ್ತಾ ಇಲ್ಲ, ನಡಿಯಕ್ ಆಗ್ತಾ ಇಲ್ಲ, ಕೆಲಸ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಆಗ್ತದೆ ಈ ಪ್ರಾಣ ಆಕ್ಟಿವ್ ಇಲ್ಲ ಅಂದ್ರೆ. ಗೊತ್ತಾಯ್ತಲ್ಲ? ಈ 5 ಪ್ರಾಣ ನಿಮ್ಮ ಒಳಗಡೆ ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಅದೇ ಪಂಚ ಪ್ರಾಣಗಳ ರಹಸ್ಯ. ಪಂಚಮುಖಿ ಹನುಮಂತರಾಯನ ರಹಸ್ಯ ಏನು ಅಂದ್ರೆ ಆ ಪ್ರಾಣಗಳು ನಮ್ಮೊಳಗಡೆ ಇದೆ. ಹೊರಗಡೆ ಪೂಜೆ ಮಾಡ್ತೇವೆ, ಒಳಗಡೆ ಉಪಾಸನೆ ಮಾಡಬೇಕು. ಶ್ರೀ ರಾಘವೇಂದ್ರ ಸ್ವಾಮಿಯವರು ಉಪಾಸನೆ ಮಾಡಿದ್ದು ಪ್ರಾಣೋಪಾಸನೆ, ಪ್ರಾಣಗಳನ್ನೇ ಉಪಾಸನೆ ಮಾಡಿದ್ದು. ಮೂಲ ರಾಮನನ್ನ ಆರಾಧಿಸ್ತಾ ಪ್ರಾಣೋಪಾಸನೆ ಮಾಡಿದ ಮೇಲೆನೆ ಹನುಮಂತರಾಯನ ಸಾಕ್ಷಾತ್ಕಾರ ಆಗಿತ್ತು. ತ್ರೇತಾಯುಗದಲ್ಲಿದ್ದಂತ ರಾಮನಲ್ಲ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದ್ದು, ಆತ್ಮರಾಮನನ್ನ, ಮೂಲ ರಾಮನನ್ನ ಅವರು ಅನುಷ್ಠಾನ ಮಾಡಿದ್ದು. ಸೊ ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸೋಣ. ಈ ಪ್ರಾಣೋಪಾಸನೆ ಈ ಎಲ್ಲ ಪ್ರಾಣಗಳನ್ನ ಆಕ್ಟಿವ್ ಮಾಡ್ಕೊಳ್ಬಹುದು. ಪ್ರಾಣ ಹೋಗುವಾಗ್ಲೂ, ಜೀವ ಹೋಗುವಾಗ್ಲೂ 5 ಪ್ರಾಣಗಳಿಂದನೇ ಹೋಗೋದು. ಪ್ರಾಣ ಬರೋದು 5 ಪ್ರಾಣಗಳಿಂದ. ಈ ದೇಹ ಈಚೆ ಹೋಗೋದು, ವಿಸರ್ಜನೆ ಆಗೋದು ಅಥವಾ ಸಾಯೋದು ಸಹ ಈ ಪ್ರಾಣಗಳಿಂದನೇ. ಮೊದಲನೇ ಪ್ರಾಣ ಈ ವರಹ ಪ್ರಾಣ ಆಫ್ ಆಗ್ತದೆ. ಮೊದಲನೇ ಪ್ರಾಣ ಯಾವಾಗ ವರಹ ಆಫ್ ಆಗ್ತದೋ, ಆಫ್ ಆಗಿದ ತಕ್ಷಣ ಕೆಲವರು ನೋಡ್ಬೋದು, ತೀರ್ಕೊಂಡಿದ ತಕ್ಷಣ ಮಲಮೂತ್ರಗಳೆಲ್ಲ ಸಲೀಸಾಗಿ ಈಚೆ ಬಂದ್ಬಿಡ್ತದೆ. ಅಂದ್ರೆ ಅದನ್ನ ಇಮಿಡಿಯೇಟ್ ಆಗಿ ಓಪನ್ ಮಾಡ್ಬಿಟ್ಟಿರ್ತದೆ ಅದು. ಆಮೇಲೆ ಇಡೀ ದೇಹದ ಸಂಪೂರ್ಣ ಓಡಾಟ ಸಂಪೂರ್ಣ ನಿಂತು ಹೋಗ್ತದೆ. ಎರಡನೇ ಪ್ರಾಣ ಗರುಡ, ಈ ಒಂದು ನರಸಿಂಹ ಪ್ರಾಣ ಆಫ್ ಆಗ್ತದೆ. ಪ್ರಾಣ ನ್ಯಾಚುರಲ್ ಡೆತ್ ಆಗುವಾಗ ಎರಡನೇ ಪ್ರಾಣ ಅದು ಕ್ಯಾಂಡಲ್ ರೀತಿ ಇದೆ, ನಮ್ಮಲ್ಲಿ ಕ್ಯಾಂಡಲ್ಸ್ ರೀತಿ ಇರ್ತದೆ, ಒಂದೊಂದೇ ಪ್ರಾಣಗಳು ಆಫ್ ಆಗ್ತಾ ಬರ್ತವೆ. ಈ ಗರುಡ, ಈ ಒಂದು ನರಸಿಂಹ ಪ್ರಾಣ ಯಾವಾಗ ಆಫ್ ಆಗುತ್ತೋ ಸಂಪೂರ್ಣ ಬಾಡಿ ಕೋಲ್ಡ್ ಆಗ್ಲಿಕ್ಕೆ ಶುರುವಾಗ್ತದೆ. ಬಿಸಿ ಇರಬೇಕು ನಮ್ಮ ಶರೀರ, ಬಿಸಿ ಇಲ್ಲ ಅಂದ್ರೆ ಸಾವನ್ನೋದು ಬಂದ್ಬಿಡುತ್ತೆ. ಬಿಸಿ ಇಲ್ಲದೆ ಸಂಪೂರ್ಣ ಕೋಲ್ಡ್ ಆಗೋಗ್ತದೆ, ತಣ್ಣಗಾಗ್ಬಿಡ್ತದೆ ಬಾಡಿ ಎರಡನೇ ಪ್ರಾಣ ಆಫ್ ಆದಾಗ. ಮೂರನೇ ಪ್ರಾಣ ಈ ಒಂದು ವೇಗವಾಗಿ ಓಡ್ತಾ ಇದೆಯಲ್ಲ ಕುದುರೆ ಪ್ರಾಣ, ಅಯವದನ ಪ್ರಾಣ, ಇದು ಆಫ್ ಆಗ್ತದೆ. ದೇಹದ ಚಲನವಲನಗಳನ್ನು ಸಂಪೂರ್ಣ ನಿಂತೋಗ್ತದೆ. ದೇಹವನ್ನು ಮೇಲೆತ್ತರ ಹಂಗೆ ದಬಾರ್ನ ಕೆಳಗೆ ಬಿದ್ದೋಗ್ತದೆ ಅದು. ಮೂರನೇ ಪ್ರಾಣ ಅದು ಆಫ್ ಆಗ್ತದೆ. ನಾಲ್ಕನೇ ಪ್ರಾಣ ಹನುಮ ಪ್ರಾಣ. ಈ 3 ಪ್ರಾಣಗಳು ಮತ್ತೆ ಹನುಮಂತರಾಯನ ಪ್ರಾಣ 4 ಸೇರಿ ಕಂಠದ ಭಾಗಕ್ಕೆ ಬರ್ತದೆ. ಕಂಠದ ಭಾಗಕ್ಕೆ ಬಂದಾಗ ಇದು ಪಕ್ಷಿಯಾಗೆ ಬಾಯಿಯ ಮೂಲಕ ಅಂತ ಈಚೆ ಹೋಗ್ತದೆ. ಅರ್ಥ ಆಗ್ತಿದೆಯಲ್ಲ? ಲಾಸ್ಟ್ ಅಲ್ಲಿ ತೀರ್ಕೊಂಡವರು ಲಾಸ್ಟ್ ಅಲ್ಲಿ ಬಾಯಿಯನ್ನು ತೆರ್ಕೊಂಡಿರ್ತಾರೆ. ಕಾರಣ ಏನು ಅಂದ್ರೆ ಆ ಪ್ರಾಣ ನಿಮ್ಮ ಬಾಯಿಯ ಮೂಲಕನೇ ಈಚೆ ಹೋಗೋದು. ಗರುಡ ಪ್ರಾಣ ಒತ್ಕೊಂಡು ಹೊರಟೋಗ್ತದೆ. ನೀವು ಗರುಡ ಪುರಾಣ ಕೇಳಿದಿರ? ಗರುಡ ಪುರಾಣ ಅಂದ್ರೆ ನಿಮ್ಮ ಪುನರ್ಜನ್ಮದ ಒಂದು ಆದಿ. ಅದು ನಿಮ್ಮ ಆತ್ಮವನ್ನು ಒತ್ಕೊಂಡು ಹೋಗುವಂತಹ ಒಂದು ಸಾಧನ. ಅದಕ್ಕೆ ನಮ್ಮ ಪ್ರಾಚೀನರು ಏನ್ ಮಾಡಿದ್ರು, ಪಂಚಮುಖಿ ಅವತಾರವನ್ನ ಆ ಒಂದು ರೂಪಗಳನ್ನ ಕೊಟ್ರು. ಆಂಜನೇಯನಿಗೂ ಮತ್ತೆ ಈ ವರಹ ಸ್ವಾಮಿಗೂ ಏನ್ ಸಂಬಂಧ? ಆಂಜನೇಯನಿಗೂ ನರಸಿಂಹನಿಗೂ ಏನ್ ಸಂಬಂಧ? ಆಂಜನೇಯನಿಗೂ ಕುದುರೆಗೂ ಏನ್ ಸಂಬಂಧ? ಆ ರೂಪಗಳನ್ನು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಅದೇ ರೂಪದ ಶಕ್ತಿಗಳು ನಿಮ್ಮೊಳಗೆ ಕೆಲಸ ಮಾಡ್ತಾ ಇದೆ, ಈ ರೂಪದಲ್ಲಿದೆ ಅನ್ನೋದನ್ನ ಅವ್ರು ಕೊಟ್ರು. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಅಟೆಂಡ್ ಮಾಡಿ, ಮತ್ತೆ ಅಷ್ಟು ಹೇಳೋಷ್ಟು ಸಮಯ ಇದೆ. ಓಕೆ, ಈ 5 ಪಂಚಪ್ರಾಣಗಳು ನಿಮ್ಮೊಳಗೆ ಸಜೀವವಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಈ ಪ್ರಾಣಗಳನ್ನ ಯಾರು ಆಕ್ಟಿವ್ ಮಾಡ್ಕೊಳ್ತಾರೋ ನೀವು ಕಾಯಿಲೆಗಳಿಂದ ಮುಕ್ತ, ರೋಗದಿಂದ ಮುಕ್ತ, ದುಃಖ ದುಮ್ಮಾನಗಳಿಂದ ಮುಕ್ತರಾಗ್ತೀರಿ. ನಾನು ಪ್ರತಿದಿನ ಬೆಳಗ್ಗೆ ಎದ್ದೋಳೋದು 3 ಗಂಟೆ, 3 ಕಾಲ ಆಗುತ್ತೆ. ಎದ್ದು ಕೆಲವು ಕುಂಡಲಿನಿ ಸಾಧನೆಗಳನ್ನು ಅಭ್ಯಾಸಗಳನ್ನು ಮಾಡ್ತೇನೆ. ಮತ್ತೆ ಇದೇ ರೀತಿ ಕ್ಲಾಸಸ್ಗಳು ನನಗೆ ಒಂದು 6 ಕ್ಲಾಸಸ್ಗಳಿದೆ. ಈ ತರ ಡೈಲಿ 6 ಕ್ಲಾಸ್ಗಳಿದೆ. ಡೈಲಿ ಒಂದು 70-75 ಕಿಲೋಮೀಟರ್ ನಾನು ಟ್ರಾವೆಲಿಂಗ್ ಮಾಡಿ ಬರ್ತೇನೆ. ಸೊ ರಾತ್ರಿ ಮಲಗೋದು 11 ಗಂಟೆ ಆಗುತ್ತೆ.
ಇಡೀ ದಿವಸದಲ್ಲಿ ಎಲ್ಲೂ ಸಹ ನನಗೆ ಸುಸ್ತಾಯ್ತು, ನನಗೆ ಹಿಂಸೆ ಆಯ್ತು, ಮುಖ ಎಲ್ಲ ಬಾಡೋಯ್ತು, ನಾನು ಮಲ್ಕೊಂಡ್ರೆ ಸಾಕು ಅಂತ ಇದುವರೆಗೆ ಯಾವತ್ತೂ ಅನ್ಸಿಲ್ಲ. ಸುಮಾರು ಒಂದು 3.5-4 ವರ್ಷದಿಂದನೂ ಇದೇ ಸಮಯದಲ್ಲಿ ಎದೊಳ್ತಾ ಇರೋದು. ಇದುವರೆಗೂ ನನಗೆ ಸುಸ್ತು ಸಂಕಟಗಳು ಅಂತ ಇದುವರೆಗೂ ಕಾಣಿಸ್ಕೊಂಡಿಲ್ಲ. ಕಾರಣ, ಈ ಪ್ರಾಣೋಪಾಸನೆನ ನಾನು ಮಾಡ್ತಾ ಇರ್ತೇನೆ. ನನ್ನೊಳಗಿರೋ ಪ್ರಾಣವನ್ನ ನಾನು ಸದಾ ಆಕ್ಟಿವ್ ಮಾಡ್ಕೊಳ್ತಾ ಇರ್ತೇನೆ. ಅದು ಆಕ್ಟಿವ್ ಆಗಿದ್ದಷ್ಟು ನಾನು ಆನಂದವಾಗಿರ್ತೇವೆ. ಆ ಪ್ರಾಣ ಏನೋ ಡಿಆಕ್ಟಿವೇಟ್ ಆದ್ರೆ ಎಲ್ಲವೂ ಶುರುವಾಗ್ತದೆ, ಒಂದೊಂದಾಗಿ ಶುರುವಾಗ್ತದೆ. ಸೊ ಇದು ಪ್ರಾಣೋಪಾಸನೆ ಅಥವಾ ಪಂಚಮುಖಿಯ ಅವತಾರ, ಪಂಚಮುಖಿಯ ರಹಸ್ಯಗಳು. ಓಕೆ, ಇದೊಂದೇ ಒಂದು ಲೈನ್ ಅಲ್ಲಿ ಎಷ್ಟು ವಿಷಯಗಳಿದೆ ನೋಡಿ. ಇದೊಂದೇ ಒಂದು ಲೈನ್ ಅಲ್ಲಿ ಎಲ್ಲಿದ್ವಿ ನಾವು? ವಿದ್ಯಾವಾನ್ ಗುಣಿ ಅತಿ ಚಾತುರ್, ಚಾತುರ್ಯ ವಿದ್ಯೆಗಳು. ರಾಮ ಕಾಜ್ ಕರಿ ಬೇಕೋ ಆತರು. ರಾಮನ್ ಕೆಲ್ಸ ವಿಪರೀತ ಆತ್ರ ಅಂತ. ರಾಮ ಕಾಜ್ ಅಂದ್ರೆ ಕೆಲಸ. ರಾಮನ ಕೆಲಸ ವಿಪರೀತ ಆತ್ರ ಆಂಜನೇಯನಿಗೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ ಆತ್ರಗೆಟ್ಟ ಆಂಜನೇಯ, ಆತ್ರಗೆಟ್ಟ ಆಂಜನೇಯ ಅಂತ. ಅವ್ರಿಗೆ ಆತ್ರ ಇದ್ದಿದ್ದು ರಾಮನ ಕೆಲಸ ಬೇಗ 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 ಮಾಡ್ಬೇಕು ಅಂತ, ಕೆಟ್ಟ ಕೆಲಸ ಮಾಡ್ಲಿಕ್ಕಲ್ಲ, ಬೇಡದಿರೋ ಕೆಲಸ ಮಾಡ್ಲಿಕ್ಕಲ್ಲ ಆತ್ರ ಇದ್ದಿದ್ದು. ರಾಮನ ಕೆಲಸ ಮಾಡ್ಬೇಕು. ಅಷ್ಟು ಆತ್ರ, ಅಷ್ಟು ಉತ್ಸಾಹ, ಅಷ್ಟು ಹುಮ್ಮಸ್ ಜಾಸ್ತಿ ಹನುಮಂತರಾಯನ್ಗಿತ್ತು ಅಂತವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್, ಪ್ರಭು ಚರಿತ್ರ ಸುನಿ ಬೇಕು ರಸಿಯ, ರಾಮ ಲಕ್ಕನ ಸೀತಾಮನ ವಸಿಯ. ಪ್ರಭು ಚರಿತ್ರೆಯನ್ನು ಆಡ್ಲಿಕ್ಕೆ ಮಹಾನ್ ರಸಿಕ, ಯಾವಾಗಲೂ ಪ್ರಭು ಚರಿತ್ರೆಯನ್ನು ಆಡೋದ್ರಲ್ಲಿ ಮಹಾನ್ ರಸಿಕನಾಗಿದ್ದ. ಆ ಭಕ್ತಿಗೆ ಈ 4 ಜನರು ಹೃದಯದಲ್ಲಿ ಬಂದಿ ಆಗ್ಬಿಟ್ಟಿದ್ರು. ರಾಮ ಲಕ್ಕನ ಸೀತಾಮನ ವಸಿಯ, ರಾಮ ಲಕ್ಷ್ಮಣ ಸೀತೆ 3 ಜನನು ಹೃದಯದಲ್ಲಿ ಬಂದಿ ಆಗೋಗಿದ್ರು ಅಂತ ಅವ್ರು ಹೇಳ್ತಿದ್ದಾರೆ. ರಾಮ ಲಕ್ಕನ ಸೀತಾಮನ ಬಸಿಯ, ಮನ ಬಸಿಯ ಅಂದ್ರೆ ಮನಸ್ಸಿನಲ್ಲಿ ಬಂದಿ ಆಗೋಗಿದ್ದಾರೆ ಅಂತವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್, ಸೂಕ್ಷ್ಮ ರೂಪದಲ್ಲಿ ಸಿಯೈದಿ ಕಾವ, ವಿಕಟ ರೂಪದಲ್ಲಿ ಲಂಕ ಜರಾವ. ಅಂದ್ರೆ ಸಣ್ಣ ರೂಪದಲ್ಲಿ ಸೀತೆ ಮುಂದೆ ಕಾಣಿಸ್ಕೊಂಡೆ, ವಿಕಟ ರೂಪದಲ್ಲಿ ಇಡೀ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದೆ ಅಂತ. ಇಲ್ಲಿ ಸಣ್ಣದಾಗೋದು ದೊಡ್ಡದಾಗೋದು ಎರಡಿದೆ. ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು? ಸಣ್ಣ ಸಮಸ್ಯೆ ಇದ್ದಾಗ ಸಣ್ಣದಾಗಿ ರಿಯಾಕ್ಟ್ ಮಾಡಿ, ದೊಡ್ಡ ಸಮಸ್ಯೆ ಇದ್ದಾಗ ದೊಡ್ಡದಾಗಿ ನಿಮ್ಮ ಮನಸ್ಸನ್ನ ವಿಕಸನ ಮಾಡ್ಕೊಳ್ಳಿ ಅಂತ ಇದ್ರ ಅರ್ಥ. ಸೀತಾಮಾತೆ ಎದುರ್ಕೊಳ್ತಾಳೆ ಆಕೆ ಅಂತ ಅಂದ್ಬಿಟ್ಟು ಸಣ್ಣ ಕಪಿ ರೂಪದಲ್ಲಿ ಕಾಣಿಸ್ಕೊಂಡ, ಸಣ್ಣ ರೂಪದಲ್ಲಿ ಕಾಣಿಸ್ಕೊಂಡ. ಆದ್ರೆ ರಾಕ್ಷಸರ ಮುಂದೆ ದೈತ್ಯಾಕಾರದಲ್ಲಿ, ವಿಕಟ ರೂಪದಲ್ಲಿ, ಭಯಾನಕವಾದಂತ ರೂಪದಲ್ಲಿ ಇದ್ದ ಅಂತವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್, ಭೀಮ ರೂಪದಲ್ಲಿ ಅಸುರು ಸಂಹಾರೆ. ಭೀಮ ರೂಪ ಧರಿಸಿ ಎಲ್ಲ ರಾಕ್ಷಸರನ್ನು 80,000 ರಾಕ್ಷಸರನ್ನು ಸಾಯಿಸ್ತಾನೆ ಹನುಮಂತ. 80,000 ರಾಕ್ಷಸರನ್ನ ಒಬ್ಬನೇ ಎಲ್ಲರನ್ನ ಸಂಹಾರ ಮಾಡ್ತಾನೆ. ಸೊ ಆಗ ಲಂಕೆಗೆ ಹೋದಾಗ ಎಲ್ಲರನ್ನ ಸಾಯಿಸ್ಬಿಟ್ಟ ಆದ್ಮೇಲೆ, ಯಾವನು ನೀನು ಈ ತರ ಬಂದು ನಮ್ಮ ಇಡೀ ಸಾಮ್ರಾಜ್ಯನ ಹಾಳು ಮಾಡ್ತಿದ್ಯಲ್ಲೋ ಅಂತ ಕೇಳಿದಾಗ ಇವರಿಬ್ರು ಒಂದು ಪಂದ್ಯನ ಹಾಕೊಳ್ತಾರೆ. ಅಕಸ್ಮಾತ್ ನಾನು ಗೆದ್ರೆ ನೀನು ಸಂಪೂರ್ಣ ಸರೆಂಡರ್ ಆಗ್ಬೇಕು. ರಾವಣ ಹೇಳೋ ಮಾತು, ಅಕಸ್ಮಾತ್ ನಾನೇನಾರು ಗೆದ್ರೆ ನೀನು ಸಂಪೂರ್ಣ ಸರೆಂಡರ್ ಆಗ್ಬೇಕು ಅಂತ. ಅಕಸ್ಮಾತ್ ಒಂದ್ ವೇಳೆ ನೀನ್ ಗೆದ್ರೆ ನಾನು ಸರೆಂಡರ್ ಆಗ್ತೀನಿ ಅಂತ ಇಬ್ರು ಒಂದು ಮಾತಾಕೊಳ್ತಾರೆ. ಮಾತಾಕೊಂಡು ಇಬ್ರು ಕೈ ಮಿಲಾಯಿಸಿ, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ, ನನ್ನಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯಗಳಿದೆ ನೋಡೋಣ, ಪ್ರದರ್ಶನ ಮಾಡೋಣ ಅಂತ ಹೇಳ್ತಾನೆ. ಆಯ್ತು, ರಾವಣ ಸಹ ಆಯ್ತು ಆಗ್ಬೋದು ಅಂತ ಹೇಳ್ತಾನೆ. ಅವನು ಈ ತರ ಮಾಡಿ ಬೆನ್ನನ್ನ ಬೆಂಡ್ ಮಾಡಿ ನಿಂತ್ಕೊಳ್ತಾನೆ ಹನುಮ. ಫಸ್ಟ್ ಚಾನ್ಸ್ ನಿನಗೆ ಕೊಡ್ತೀನಿ, ನೀನೇ ನನಗೆ ಗುದ್ದು ಅಥವಾ ನೀನೇ ನನ್ ಹೊಡಿ, ನೋಡೋಣ ನಿನ್ನಲ್ಲಿ ಎಷ್ಟು ಬಲ ಇದೆ, ನನ್ನಲ್ಲಿ ಎಷ್ಟು ಬಲ ಇದೆ, ಬಲ ಪ್ರದರ್ಶನ ಮಾಡೋಣ ಅಂತಂದು. ರಾವಣನ್ ಬಹಳ ಆಸೆ ಆಯ್ತು, ಫಸ್ಟ್ ಚಾನ್ಸ್ ನನಗೆ ಸಿಕ್ತಲ್ಲ, ಇವನ್ ನನ್ಗೆ ಹೊಡೆಯೋದಕ್ಕೆ ಇವನ್ನ ಮಡಗೋದೇ ಇಲ್ಲ, ಒಂದೇ ಏಟಕ್ಕೆ ಸಾಯಿಸ್ಬಿಡ್ತೀನಿ ಇವನ್ನ ಅಂತ ಅನ್ಕೊಂಡ ರಾವಣ. ಇವನ್ ನನ್ಗೆ ಹೊಡೆದ್ರೆ ತಾನೆ ನನಗೆ ಹಿಂಸೆ ಆಗೋದು, ನನ್ ಹೊಡೆಯೋಕ್ಕಿಂತ ಮುಂಚೆ ಇವನೇ ಸತ್ತೋಗ್ತಾನಲ್ಲ, ಫಸ್ಟ್ ಚಾನ್ಸ್ ನನಗೆ ಸಿಕ್ತು ಅಂತ ಅನ್ಬಿಟ್ಟು ಬಂದ್ ಎತ್ತಿ ಒಂದ್ಸರಿ ಗುದ್ದಿದ ತಕ್ಷಣ ಅಂತ ಈ ಒಂದು ಗಾಬರಿಗೆ ಒಳಗಾದ ಹನುಮ. ಗಾಬರಿ ಆಗೋ ತರ ನಾಟಕ ಮಾಡ್ದ. ಒಂದ್ಸರಿ ಕಂಪಿಸ್ಬಿಟ್ಟು ಮೈಯೆಲ್ಲ ಒಂಥರ ವೈಬ್ರೇಷನ್ ಮಾಡ್ಬಿಟ್ಟು ಬಾಡಿಲಿ ಏನೇನೆಲ್ಲ ಸಿಕ್ಕಾಗಿತ್ತು ಅದೆಲ್ಲವೂ ಫ್ರೀ ಆಯ್ತು ಹನುಮಂತ. ಆಹಾ, ಬೇಷ್ ರಾವಣ, ನೀನು ಮಹಾನ್ ಶಕ್ತಿವಂತನೇ, ಮಹಾನ್ ಶಕ್ತಿಶಾಲಿನೇ ನೀನುವೆ. ಈಗ ನನ್ನ ಸರ್ದಿ, ನಾನು ಗುದ್ಲ? ಅವನಿಗೆ ಬೆಂಡ್ ಮಾಡಿ ನಿಂತ್ಕೊಂಡ. ಇನ್ನೇನೋ ಗುದ್ದಬೇಕು ಅಂದ್ ಕೈ ಎತ್ಕೊಳ್ತಾನೆ, ಕೈ ಬರ್ತಾನೆ ಇಲ್ಲ.
ಅಯ್ಯೋ ಗುದ್ಬೇಕಂತ ಬರ್ತಾನೆ, ಕೈ ಬರ್ತಾನೆ ಇಲ್ಲ ಈಚೆಗೆ. ಅಯ್ಯೋ ಯಾರು ಹಿಡ್ಕೊಬಿಟ್ಟಿದಾರಲ್ಲ ಅಂತ ನೋಡಿದ್ರೆ ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಬಂದು ಹಿಡ್ಕೊಬಿಟ್ಟಿದ್ದಾರೆ ಕೈನ, ಹನುಮಂತರಾಯನ ಕೈನ. ಅಪ್ಪ ಹನುಮ, ಬೇಡ ಕಣೋ, ಬೇಡ, ನೀನ್ ಒಂದ್ಸರಿ ಹೊಡೆದ್ರೆ ಅವ್ನು ಇಲ್ಲೇ ಸತ್ತೋಗ್ತಾನೆ ಕಣೋ, ಈ ಕ್ರೆಡಿಟ್ ರಾಮನ್ಗೆ ಹೋಗ್ಬೇಕು ಕಣೋ, ನಿನ್ಗೆ ಹೋಗ್ಬಾರ್ದು ಕಣೋ. ನೀನು ಒಂದು ಸರಿ ಗುದ್ದಿದ್ರೆ ಅವ್ನು ಒಂದೇ ಏಟು ಸತ್ತೋಗ್ತಾನೆ ಕಣೋ, ದಯವಿಟ್ಟು ಬೇಡಪ್ಪ. ಈ ಕ್ರೆಡಿಟ್ ನೀನ್ ತಗೊಳ್ಬೇಡ, ರಾಮನ್ ಕೊಡು ಈ ಕ್ರೆಡಿಟ್ನ, ಓಕೆನಾ ಅಂತ ಅಂದಾದ್ಮೇಲೆ ಅವನೇ ಬಿಟ್ಬಿಡ್ತಾನೆ ಕೈ. ಬೇಡ, ಇದು ನಮ್ಮ ರಾಮನೇ ಬಂದು ಅವನ ಸಂಹಾರ ಮಾಡ್ಲಿ, ನಾನು ಹೊಡೆದ್ರೆ ಇವ್ನು ಸತ್ತೋಗ್ತಾನೆ ಅಂತ ಅಂದ್ಬಿಟ್ಟು ಅವನೇ ಬಿಟ್ಬಿಟ್ಟು ಆಯ್ತು ಸೋತೆ, ನಾನೇ ಸೋತೋಗ್ಬಿಟ್ಟೆ, ನಾನೇ ಸರೆಂಡರ್ ಆಗ್ತೀನಿ ಅಂತಂದ್ಮೇಲೆ ಆತನಿಗೆ ಹಗ್ಗವನ್ನ ಕಟ್ಟಿ, ಬಾಲಕ್ಕೆ ದಾರವನ್ನ ಕಟ್ಟಿ, ಬಟ್ಟೆಗಳನ್ನು ಕಟ್ಟಿ ಬೆಂಕಿ ಹಚ್ತಾರೆ. ಈ ಬಾಲದಲ್ಲಿ ಎಲ್ಲಾ ಶಕ್ತಿಗಳಿರೋದು. ನೀನ್ ಬಾಲ ಕಟ್ ಮಾಡ್ತೀನಿ ಅಂತಾರಲ್ಲ ಜನ, ಮಾತಾಡ್ತಾ ಇದ್ರೆ ಒಂದು ಮಾತನ್ನ ಆಡ್ತಾರೆ, ಹೆಚ್ಚಿಗೆ ನೀನ್ ಬಾಲ ಕಟ್ ಮಾಡ್ಬಿಡ್ತೀನಿ ಕಣವು. ಆ ಬಾಲದಲ್ಲೇ ಎಲ್ಲ ಪವರ್ಸ್ಗಳಿರೋದು. ಆ ಪವರ್ಸ್ ಎಲ್ಲ ಸುಟ್ಟಾಕಿ ಅಂತ ಹೇಳ್ತಾನೆ. ಅದೇ ಬಾಲದಿಂದನೇ ಇಡೀ ಲಂಕೆಯನ್ನ ಭಸ್ಮ ಮಾಡಿ ಬಂದ್ಬಿಡ್ತಾನೆ. ಸೊ ಹಾಗೆ ವಿಕಟ ರೂಪದಲ್ಲಿ ಲಂಕ ಜರಾವ, ಭೀಮ ರೂಪದಲ್ಲಿ ಅಸುರ ಸಂಹಾರೆ, ಅಂದ್ರೆ ಭೀಮನ ರೂಪವನ್ನು ಧರಿಸಿ ಇಡೀ 80,000 ರಾಕ್ಷಸರನ್ನು ಸಂಹಾರ ಮಾಡಿದೆ ಅಂತವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್, ಲಾಯಸ ಜೀವನ ಲಖನ ಜಿಯಾಯೆ ಶ್ರೀ ರಘುವೀರ ಹರ್ಷಿವರಲಾಯೆ, ಅಂದ್ರೆ ಸಂಜೀವಿನಿಯನ್ನ ತಗೊಂಡು ಬಂದು ಲಕ್ಷ್ಮಣ ಪ್ರಾಣವನ್ನ ಬದುಕಿಸ್ತೆ, ರಾಮನ ಖುಷಿಯನ್ನ ಮರಳಿ ವಾಪಸ್ ತಂದು ಕೊಟ್ಟೆ ಅಂತ ಅವ್ರು ಹೇಳ್ತಿದ್ದಾರೆ. ಅಂದ್ರೆ ಏನಾಗುತ್ತೆ, ಇವರು ಲಂಕೆಯಲ್ಲಿದ್ದಾಗ ಒಂದು ಬಾಣದಿಂದ ಸಂಪೂರ್ಣ ಮೂರ್ಛೆ ತಪ್ಪಿ ಪ್ರಜ್ಞೆ ತಪ್ಪಿ ಬಿದೋಗ್ತಾನೆ. ಯಾರು? ಲಕ್ಷ್ಮಣ ಬಿದ್ದಿದ್ದನ್ನ ನೋಡದಂತ ರಾಮ ಇಮಿಡಿಯೇಟ್ ಆಗಿ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ತಾನೆ. ಅಯ್ಯೋ ಲಕ್ಷ್ಮಣ, ಅಯ್ಯೋ ಲಕ್ಷ್ಮಣ, ಅಯ್ಯೋ ಲಕ್ಷ್ಮಣ ಅಂತ ಕುತ್ಕೊಳ್ತಾನೆ. ಇವರು ಮಧ್ಯರಾತ್ರಿ ಆಗೋಗಿದೆ ಸಮಯ. ವಿಭೀಷಣ ಬಂದು ಹೇಳ್ತಾನೆ, ಇಲ್ಲೇ ದೂರದಲ್ಲಿ ಒಬ್ರು ನಾಟಿ ಔಷಧಿ ಕೊಡುವಂತ ವೈದ್ಯರಿದ್ದಾರೆ, ಅವ್ರನ್ನ ಕರ್ಕೊಂಡ್ ಬಂದ್ರೆ ಅವ್ರು ಏನೋ ಸಹಾಯ ಮಾಡ್ಬೋದು. ಆ ಆ ಒಂದು ವೈದ್ಯರು ಯಾವ ರೀತಿ ಅಂತಂದ್ರೆ, ಯಾರು ಈ ಒಂದು ರಾವಣ ಸಂಪೂರ್ಣವಾಗಿ ಅವ್ರಿಗೆ ಏನೇ ಪ್ರಾಬ್ಲಮ್ ಆದ್ರೂ ಅವ್ರಿಗೆ ಚಿಕಿತ್ಸೆ ಕೊಡ್ಲಿಕ್ಕೆ ಅಂತ ಇಟ್ಕೊಂಡಿರ್ತಾನೆ ಅವ್ರನ್ನ. ಈ ರಾಜಮನೆತನದ ಡಾಕ್ಟರ್ಗಳು ಅಥವಾ ಫ್ಯಾಮಿಲಿ ಡಾಕ್ಟರ್ ಅಂತ ಕರೀತಾರಲ್ಲ, ಆ ರೀತಿ ಸಂಪೂರ್ಣ ರಾವಣ ಇಟ್ಕೊಂಡಿರ್ತಾನೆ ಆ ಡಾಕ್ಟರ್ನ. ಆತನಿಗೆ ಏನೇ ಒಂದು ಸಮಸ್ಯೆ ಆದ್ರೂ ಈ ಆಯುರ್ವೇದಿಕ್ ಡಾಕ್ಟರ್ ಬಂದು ನೋಡ್ಬೇಕಾಗಿತ್ತು. ರಾವಣನಿಗೂ ಒಂದು ಸಮಸ್ಯೆ ಇತ್ತು. ಇದನ್ನ ನಾನು ಸುಮ್ಮನೆ ಕಲ್ಪಿಸ್ಕೊಂಡಿರೋದು, ಸುಮ್ಮನೆ ತಮಾಷೆಗೆ ಹೇಳ್ತಾ ಇರೋದು, ಅದೇನು ರಿಯಲ್ ಅಲ್ಲ. ನಾನು ತಮಾಷೆಗೆ ಒಂದು ಖುಷಿಗೆ ಹೇಳ್ತಾ ಇರೋದು ಅಷ್ಟೇ. ರಾವಣನಿಗೂ ಒಂದು ಸಮಸ್ಯೆ ಇತ್ತು. ಏನ್ ಸಮಸ್ಯೆ ಇತ್ತು ಅಂದ್ರೆ ಪೈಲ್ಸ್ ಸಮಸ್ಯೆ ಇತ್ತು. ಯಾರಿಗೆ? ರಾವಣನಿಗೆ. ಈ ಸಮಸ್ಯೆಗೆ ಏನಾದ್ರು ಪರಿಹಾರ ಕೊಡ್ತೀರಾ ಗುರುಗಳೇ ಅಂತಂದ. ಸರಿ, ಡಾಕ್ಟರ್ ಬಂದ್ರು, ಅವ್ನ ನಾಡಿನ ಚೆಕ್ ಮಾಡಿದ್ರು. ಚೆಕ್ ಮಾಡಿ ಹೇಳಿದ್ರು, ನೋಡಪ್ಪ, ಈ ಸಮಸ್ಯೆ ಈ ಜನ್ಮದಲ್ಲಿ ನಿನ್ ವಾಸಿ ಆಗಲ್ಲ ಕಣೋ ಅಂತಂದ್ರು. ಯಾಕೆ ಡಾಕ್ಟ್ರೆ, ಯಾಕೆ, ಏನಾಯ್ತು, ಯಾಕೆ ವಾಸಿ ಆಗಲ್ಲ ಇದು? ಎಂತೆಂತ ಔಷಧಿಗಳನ್ನ ಕೊಟ್ಟು ರೆಡಿ ಮಾಡ್ತೀರಾ, ನಾನು ರೆಡಿ ಮಾಡೋಕ್ಕಾಗಲ್ವ? ರೆಡಿ ಆಗಲ್ಲ ಸಾರ್ ಇದು. ಯಾಕೆ ಅಂದ್ರೆ ನಿಮ್ಗೆ ಎಷ್ಟು ತಲೆ? 10 ತಲೆ. 10 ತಲೆ ಅಂದ್ರೆ ಎಷ್ಟು ಬಾಯಿ ಇರುತ್ತೆ? 10 ಬಾಯಿ ಇದೆ. 10 ಬಾಯಿಂದ ತಿಂದ್ರೆ ಹೋಗೋದು ಒಂದೇ ಕಡೆ, ಎಲ್ಲಿಂದ ಹೋಗ್ತದೆ? ಅದಕ್ಕೆ ಪೈಲ್ ಸಮಸ್ಯೆ ಬಂದಿರೋದು ಅಂತ ಹೇಳ್ತಾನೆ ಅವನು. ಅರ್ಥ ಆಯ್ತಲ್ಲ? 10 ಕಡೆಯಿಂದ ತಿಂದ್ರೆ ಹೋಗೋದು ಒಂದೇ ಕಡೆ, ಎಲ್ಲವೂ ಸ್ಟೋರೇಜ್ ಆಗ್ಬಿಡುತ್ತದೆ, ಅದಕ್ಕೆ ಪೈಲ್ಸ್ ಬರೋದು. ಈ ಸಮಸ್ಯೆ ವಾಸಿ ಆಗಲ್ಲ ನಿನಗೆ ಅಂತ ಹೇಳ್ತಾನೆ. ತಮಾಷೆಗೆ ಅದು ಹುಟ್ಸ್ಕೊಂಡಿರೋದು ಅಷ್ಟೇ. ಸೊ ಆಗ ಈ ಆಯುರ್ವೇದಿಕ್ ಡಾಕ್ಟರ್ನ ಕರ್ಕೊಂಡು ಬರ್ಬೇಕು ಅಂತ ಹೋಗ್ತಾನೆ ಸ್ವಾಮಿ ಹನುಮ. ಆದ್ರೆ ಹನುಮಂತರಾಯನ್ ಗೊತ್ತಿತ್ತು, ಇವರು ಫ್ಯಾಮಿಲಿ ಡಾಕ್ಟರ್, ಇವರು ಯಾವುದೇ ಕಾರಣಕ್ಕೂ ನಾವು ಕರೆದ್ರೆ ಬರಲ್ಲ. ಸೊ ಹಾಗಾಗಿ ಅವ್ರನ್ನ ಮನಸ್ಸನ್ನ ಒಲಿಸ್ಬೇಕು ಅಂತ ಅಂದ್ಬಿಟ್ಟು ಮಧ್ಯರಾತ್ರಿ ಅವ್ರನ್ನ ಬಾಗಿಲು ತಟ್ಟಿ ಅವ್ರು ಎದ್ದು ಬಂದು ಬರೋದಕ್ಕೆ ಹಿಂಸೆ ಮಾಡಿದ್ರೆ ತುಂಬಾ ಲೇಟ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಆ ಮನೆ ಸಮೇತ ಎತ್ಕೊಂಡು ಬಂದ್ಬಿಟ್ಟಿರ್ತಾನ ಅವನು ಹನುಮ. ಆ ಮನೆ ಕೆಳಗಡೆ ಕೈ ಹಾಕಿ ಮನೆ ಸಮೇತ ಎತ್ಕೊಂಡು ಬಂದ್ಬಿಟ್ಟಿರ್ತಾನೆ ಅವ್ರು ಇರೋ ಜಾಗಕ್ಕೆ. ಏನು ಮನೆಯೆಲ್ಲ ಸ್ವಲ್ಪ ಅಳ್ಳಾಡ್ದಂಗೆ ಆಗ್ತಿದೆಯಲ್ಲ ಅಂತ ಈಚೆ ಕಣ್ಬಿಟ್ಕೊಂಡು ಬಾಗಿಲು ತೆಗೆದು ನೋಡಿದ್ರೆ ಇವ್ರು ಬೇರೆ ಸ್ಥಳದಲ್ಲಿ ಇರ್ತಾರೆ, ಯಾರೋ ನಾಟಿ ವೈದ್ಯರು. ಸೊ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಇಲ್ಲ ಗುರುಗಳೇ, ಈ ತರ ಆಗಿದೆ, ಧರ್ಮದ ಪರವಾಗಿ ನೀವು ಸಹಾಯ ಮಾಡಿ, ಅದು ವ್ಯಕ್ತಿಗಳು ಯಾರೇ ಆಗಿರಲಿ, ಒಂದು ಧರ್ಮದಿಂದ ನಮ್ಗೆ ಸಹಾಯ ಮಾಡಿ, ನಮ್ಮ ಲಕ್ಷ್ಮಣ ಈ ತರ ಮೂರ್ಛೆ ತಪ್ಪೋಗಿದ್ದಾನೆ, ದಯವಿಟ್ಟು ಅವನಿಗೇನೋ ಸಹಾಯ ಮಾಡಿ. ಸರಿ ಆಯ್ತು ಅಂತ ಅಂದ್ಬಿಟ್ಟು ನಾಡಿಯನ್ನ ಪರೀಕ್ಷೆ ಮಾಡಿ
ಈತನಿಗೆ ಪ್ರಾಣದಲ್ಲಿ ಆ ಒಂದು ಉಸಿರಾಟದ ಮೂಲಕ ಆ ಒಂದು ವಿಷ ಒಳಗಡೆ ಹೋಗಿರೋದ್ರಿಂದ ಇವನಿಗೆ ಪ್ರಾಣಕ್ಕೆ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಮೂರ್ಛೆ ತಪ್ಪಿದ್ದಾನೆ. ಅಲ್ಲೊಂದು ಸಂಜೀವಿನಿ ಅನ್ನುವಂತಹ ಒಂದು ಗಿಡಮೂಲಿಕೆ ಬರ್ತದೆ, ಅದನ್ನ ಅರ್ದು ಅಲ್ಲಿ ಬರುವಂತ ಸ್ಮೆಲ್ ಅನ್ನ ತನ್ನ ಪ್ರಾಣದ ಮುಂದೆ ಇಟ್ರೆ, ಮೂಗಿನ ಮುಂದೆ ಇಟ್ರೆ, ಆ ಸ್ಮೆಲ್ ಅನ್ನ ಯಾವಾಗ ತಗೊಳ್ತಾನೋ ಆ ವಿಷ ಒಳಗಡೆ ಹೋಗಿರೋದೆಲ್ಲ ಶುದ್ಧಿ ಆಗ್ತದೆ. ಪ್ರಾಣದ ಮೂಲಕವೇ ಒಳಗಡೆ ಹೋಗಿರೋದು, ಉಸಿರಿನ ಮೂಲಕ ಒಳಗಡೆ ಹೋಗಿದೆ, ಅದಕ್ಕೆ ಮೂರ್ಛೆ ತಪ್ಪಿದ್ದಾನೆ. ಈಗ ಅದಕ್ಕೆ ಆ ಒಂದು ಆಂಟಿ ಡೋಸ್ ಅನ್ನ ಕೊಡಬೇಕು. ಆ ಸಂಜೀವಿನಿ ಅನ್ನೋದನ್ನ ಬಂದು ಅರ್ದು ಅದನ್ನ ತಗೊಂಡು ಬಂದು ಆ ಸ್ಮೆಲ್ ಅನ್ನ ಇಟ್ರೆ ಆ ಪ್ರಾಣದ ರೂಪವಾಗಿ ಒಳಗಡೆ ಹೋದಾಗ ಅದು ವಿಷ ಸಂಪೂರ್ಣವಾಗಿ ವಾಸಿ ಆಗ್ತದೆ, ಎಚ್ಚರ ಆಗ್ತಾನೆ. ಎಲ್ಲಿದೆ ಗುರುಗಳೇ ಅದು ಸಂಜೀವಿನಿ? ಹಿಮಾಲಯದ ಹತ್ರ ಇದೆ, ದ್ರೋಣಗಿರಿ ಅನ್ನುವಂಥ ಜಾಗದಲ್ಲಿದೆ. ಅಲ್ಲಿಂದ ತರಬೇಕು. ಅದು ಹೆಂಗ್ ತರಬೇಕು? ಸೂರ್ಯೋದಯ ಆಗೋದ್ರ ಒಳಗಡೆ ತರಬೇಕು. ಅಷ್ಟು ದೂರ ಹೋಗಿ ತಂದ್ರೆ ನಾನು ಬದುಕಿಸ್ಬೋದು, ಇಲ್ಲ ಅಂದ್ರೆ ಐ ಆಮ್ ಸಾರಿ ಅಂದ್ರು ಡಾಕ್ಟರ್. ಐ ಆಮ್ ಸಾರಿ ಅಂದ್ರು. ಇವರು ಆಲ್ರೆಡಿ ಮಧ್ಯರಾತ್ರಿ ಆಗೋಗಿದೆ, ಇವ್ರು ಇರೋದು ಲಂಕೆಯಲ್ಲಿ, ಅದಿರೋದು ಎಲ್ಲಿ? ಹಿಮಾಲಯದ ಹತ್ರ. ತಕ್ಷಣ ಹೋಗಿ ತರೋರು ಯಾರು? ಎಲ್ಲರ ದೃಷ್ಟಿ ಹನುಮಂತರಾಯನ ಮೇಲೆ ಬೀಳ್ತು, ಎಲ್ಲರ ದೃಷ್ಟಿ ಆಂಜನೇಯನ ಮೇಲೆ ಹೋಯ್ತು. ಅಪ್ಪ ಹನುಮ, ಸರ್ವಶಕ್ತನೇ, ಸರ್ವಜ್ಞಾನಿಯೇ, ಸರ್ವವ್ಯಾಪ್ತಿ, ನಿನ್ನಿಂದನೇ ಸಾಧ್ಯ, ನಿನ್ನಿಂದನೇ ಕಾರ್ಯ ಆಗ್ಬೇಕು, ಮನಸ್ಸು ಮಾಡಪ್ಪ ಅಂದ್ರು. ಸಂಪೂರ್ಣವಾಗಿ ದೇಹವನ್ನು ಬಳಸಿ ಹಾರ್ಕೊಂಡೋಗಿ ಅಲ್ಲಿ ಸಂಜೀವಿನಿ ಪರ್ವತ ಹತ್ರ ಹೋಗ್ತಾನೆ. ಅಲ್ಲಿ ಕತ್ಲೆ ಸಮಯದಲ್ಲಿ ಇವನಿಗೆ ಕಣ್ ಕಾಣುತ್ತೆ. ಹನುಮಂತರಾಯನಿಗೆ ಕತ್ಲೆಯಲ್ಲೂ ಕಣ್ ಕಾಣುತ್ತೆ, ಕೋತಿಗಳಿಗೂ ಅಷ್ಟೇ ಕತ್ಲೆಯಲ್ಲಿ ಕಣ್ ಕಾಣುತ್ತೆ. ಅಂದ್ರೆ ಅತಿ ಹೆಚ್ಚು ಜಾಸ್ತಿ ಪವರ್ಸ್ ಇರುವಂಥದ್ದು ಹನುಮಂತರಾಯನಿಗೆ. ಕಪಿಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ, ಕತ್ಲೆಯಲ್ಲೂ ಸ್ವಲ್ಪ ಕಣ್ ಕಾಣುತ್ತೆ ಅವಕೊಂಡು. ಸೊ ಕತ್ಲೆಯಲ್ಲಿ ನೋಡ್ದ ಎಲ್ಲವೂ ಒಂದೇ ತರ ಕಾಣಿಸ್ತಿತ್ತು. ಅಕಸ್ಮಾತ್ ಇದೇ ಸಂಜೀವಿನಿ ಅಂತ ತಗೊಂಡೋಗಿ ಕೊಟ್ರೆ ಇವರು ಇದೆಲ್ಲಪ್ಪ ಸಂಜೀವಿನಿ ಅಂತ ಅಂದ್ಬಿಟ್ರೆ ಏನ್ ಮಾಡೋದು? ಸಂಪೂರ್ಣ ಇಡೀ ಪರ್ವತ ಸಮೇತ ತಂದ್ಬಿಡ್ತಾನೆ, ಪರ್ವತ ಸಮೇತ. ಅವ್ರಿಗೆ ಯಾವ್ದು ಬೇಕು ಅದನ್ನೇ ಸಂಜೀವಿನಿ ಕಿತ್ಕೊಂಡು ಲಕ್ಷ್ಮಣನ ಬದುಕಿಸ್ಲಿ ಅಂದ್ಬಿಟ್ಟು ತಗೊಂಡ್ ಬರ್ತಾನೆ. ಅದೇ ರೀತಿಯ ಸಂಜೀವಿನಿನ ತಗೊಂಡು ಅದ್ರ ಸ್ಮೆಲ್ ಅನ್ನ ಮೂಗಿಗೆ ಕೊಡ್ತಾರೆ. ನೀವೆಲ್ಲ ತಿಳ್ಕೊಂಡಿರೋದಿಷ್ಟೇ, ತಂದ ಮಡಗ್ದ ಅವರು ಸಂಜೀವಿನಿಯಿಂದ ಲಕ್ಷ್ಮಣ ಪ್ರಾಣವನ್ನು ಬದುಕಿಸಿದ್ರು ಅಂತ. ಆದ್ರೆ ಅದಾಗ್ಲಿಲ್ಲ. ಆದ್ರೆ ನೆಕ್ಸ್ಟ್ ವಾಪಸ್ ಅಲ್ಲೇ ತಗೊಂಡೋಗಿ ಇಟ್ಟ ಹನುಮ. ಅದನ್ನ ವಾಪಸ್ ತಗೊಂಡೋಗಿ ಅಲ್ಲೇ ಇಟ್ಟ. ಆ ದ್ರೋಣಗಿರಿ ಜಾಗದಿಂದ ಸ್ವಲ್ಪ ಪಕ್ಕಕ್ಕಿಟ್ಟ. ಅರ್ಥ ಆಗ್ತಿದೆಯಲ್ಲ? ಆ ದ್ರೋಣಗಿರಿ ಅನ್ನೋ ಸ್ಥಳದಿಂದ ಸ್ವಲ್ಪ ದೂರದಲ್ಲಿಟ್ಟ. ದೂರದಲ್ಲಿಟ್ಟ ಮೇಲೆ ಏನಾಯ್ತು? ನಮ್ಮ ದೇಶದಲ್ಲೇ ಇತ್ತು ಅದು, ಸಂಜೀವಿನಿ ಬೆಟ್ಟ ನಮ್ಮ ದೇಶದಲ್ಲೇ ಇತ್ತು. ಯಾವಾಗ 1947 ನಮಗೆ ಸ್ವಾತಂತ್ರ್ಯ ಸಿಕ್ತು, ಅಲ್ಲಿ ಯಾರು ಅಧಿಕಾರಕ್ಕೆ ಬಂದ್ರು ಎಲ್ಲವನ್ನ ಲೂಸ್ ಬಿಟ್ರು. ಚೈನಾದವ್ರು ಇಮಿಡಿಯೇಟ್ ಆಗಿ ಆಕ್ರಮಣ ಮಾಡ್ಕೊಂಡ್ರೆ, ಎಲ್ಲ 1000 ಕಿಲೋಮೀಟರ್ ಒಳಗಡೆ ಬಂದು ಆಕ್ರಮಣ ಮಾಡ್ಕೊಂಡ್ರು ಚೈನಾದವ್ರು. ಹಾಗಾಗಿ ಸಂಜೀವಿನಿ ಪರ್ವತ ನಮಗೆ ಸಿಗಲಿಲ್ಲ. ಸಂಪೂರ್ಣ ಚೈನಾದವರು ಆಕ್ರಮಣ ಮಾಡ್ಕೊಂಡ್ರು. ಯಾವಾಗ ಆಕ್ರಮಣ ಮಾಡ್ಕೊಂಡ್ರು ಅವರ ದೇಶದಲ್ಲಿ ಎಂಥದ್ದೇ ಕಾಯಿಲೆ ಬಂದು ಇಮಿಡಿಯೇಟ್ ಆಗಿ ವ್ಯಾಕ್ಸಿನೇಷನ್ ಕಂಡುಹಿಡಿತಾರೆ, ಅವರು ಆಂಟಿಡೋಸ್ ಕಂಡುಹಿಡಿತಾರೆ. ಹೆಲ್ತ್ ವಿಷಯದಲ್ಲಿ ಸಿಕ್ಕಾಪಟ್ಟೆ ಮುಂದುವರೆದ್ಬಿಡ್ತು ಆ ದೇಶ. ಯಾಕೆಂದ್ರೆ ಸಂಜೀವಿನಿಯಿಂದ ನಾವು ಅದನ್ನ ಕಳ್ಕೊಂಡ್ವಿ. ಆ ಸಂಜೀವಿನಿ ಅನ್ನೋದು ನಮ್ಮ ದೇಶದದು, ದ್ರೋಣಗಿರಿ ಅನ್ನೋದು ನಮ್ಮ ದೇಶದಲ್ಲಿರೋದು. ಅಲ್ಲಿ ಸಾಕಷ್ಟು ಪಂಡಿತರು ಸಾಕಷ್ಟು ಕಾಯಿಲೆಗಳಿಗೆ ಆ ಸಂಜೀವಿನಿ ಬಳಸಿ ಚಿಕಿತ್ಸೆಯನ್ನು ಕೊಡ್ತಿದ್ರು. ಆದ್ರೆ ಆ ಸಂಜೀವಿನಿ ಪರ್ವತ ಈಗ ನಮ್ಮ ದೇಶದಲ್ಲಿಲ್ಲ, ಅದು ಸಂಪೂರ್ಣ ಚೈನಾ ಪಾಲಾಯ್ತು. ಸೊ ಹೀಗೆ ಆ ಪ್ರಾಣವನ್ನ ಬದುಕಿಸ್ಕೊಟ್ಟೆ. ಯಾವಾಗ ಪ್ರಾಣದಿಂದ ಬದುಕ್ತಾ ಈ ಒಂದು ಲಕ್ಷ್ಮಣ, ರಾಮನಿಗೆ ಬಹಳ ಆನಂದ ಆಗೋಯ್ತು. ಅದನ್ನ ಅವ್ರು ಹೇಳ್ತಿದ್ದಾರೆ, ಶ್ರೀ ರಘುವೀರ ಹರಶಿವರಲಾಯೇ, ಅಂದ್ರೆ ಅವನ ಖುಷಿಯನ್ನ ಮರಳಿ ವಾಪಸ್ ತಂದು ಕೊಟ್ಟೆ ಅಂತ ಅವ್ರು ಹೇಳ್ತಿದ್ದಾರೆ. ರಘುಪತಿ ಕೀನಿ ಬಹುತ್ ಬಡಾಯಿ ತುಂಬ ಮಮ್ಮ ಪ್ರಿಯ ಭರತ ಸಮಬಾಯಿ. ಅಂದ್ರೆ ರಘುಪತಿ ಬಹಳ ಖುಷಿ ಆಗ್ಬಿಟ್ಟು ಅವನ ಆಲಿಂಗನೆ ಮಾಡ್ಕೊಂಡು ಹೇಳ್ತಾನೆ, ನೀನು ನನ್ನ ಪ್ರಿಯನಾದ ಭರತನಷ್ಟೇ ಸಮ. ಇಲ್ಲೇ ಎಡವಟ್ ಮಾಡಿದ್ದು ರಾಮ. ಪಕ್ಕದಲ್ಲಿರೋರು ಯಾರು? ಲಕ್ಷ್ಮಣ. ವನವಾಸಕ್ಕೆ ಕರ್ಕೊಂಡೋಗಿರೋದು ಯಾರು? ಲಕ್ಷ್ಮಣ. ಅಣ್ಣನಿಗೆ ಅವಾಗವಾಗ ಏನೇನ್ ಬೇಕು ಎಲ್ಲವನ್ನ ನೋಡ್ಕೊಳ್ಳೋನು ಲಕ್ಷ್ಮಣ. ಅಣ್ಣನಿಗೆ ಆಯಾಸ ಆದಾಗ ಕಾಲು ಕೈಗಳನ್ನ ಒತ್ತೋನು ಲಕ್ಷ್ಮಣ. ಅಣ್ಣನ್ಗೆ ಹಸಿವಾದ್ರೆ ತಂದ್ಕೊಡೋನು ಲಕ್ಷ್ಮಣ. ಲಕ್ಷ್ಮಣನ್ ಮುಂದೆ ನಿಲ್ಸ್ಕೊಂಡು ನೀನು ನನ್ನ ಪ್ರಿಯನಾದ ಭರತನಷ್ಟೇ ಸಮ ಅಂದ್ರೆ ಲಕ್ಷ್ಮಣನ್ಗೆ ಹೆಂಗಾಗ್ಬೇಕು? ಸೇಫ್ಟಿ ಪಿನ್ ತಗೊಂಡು ಚುಸ್ತಂಗ ಆಗಲ್ವಾ?
ಏನು ಪಕ್ಕದಲ್ಲಿ ನಾನೇ ಇದ್ದೀನಿ, ನಾನೇ ಬಿಟ್ಟು ಲಕ್ಷ್ಮಣನ ಭರತನ ಬಗ್ಗೆ ಹೇಳ್ತಿದ್ದಾನಲ್ಲ ಅಣ್ಣ ಅಂತ ಅನ್ಕೊಳ್ತೇನೆ. ಅದು ಮುಂದೆ ಒಂದು ಪ್ಲಾನ್ ಮಾಡ್ತಾರೆ ಅವರು, ಹನುಮಂತರಾಯನ ಓಡಿಸ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಇಷ್ಟೆಲ್ಲ ಸಹಾಯ ಮಾಡಿದ್ರು ಹನುಮಂತರಾಯನ ಮೇಲೆ ಒಂದು ಕಣ್ಣನ್ನ ಇಟ್ಟಿರ್ತಾರೆ ಇವರು ಲಕ್ಷ್ಮಣ. ಅದು ಮುಂದೆ ಹೇಳ್ತೀನಿ ನಾನು. ಸೊ ಅವ್ರು ಹೇಳ್ತಿದ್ದಾರೆ, ತುಮ್ಮ ಮಮ್ಮ ಪ್ರಿಯ ಭರತ ಸಮಬಾಯಿ, ನನ್ನ ಪ್ರಿಯನಾದ ಭರತನಷ್ಟೇ ನೀನು ಸಮ ಅಂತ ಗಟ್ಟಿಯಾಗಿ ತಪ್ಕೊಳ್ತಾನೆ ಹನುಮಂತ, ರಾಮ ಆಂಜನೇಯನನ್ನ. ನೆಕ್ಸ್ಟ್ ತಪ್ಕೊಂಡಾಗ ಏನಾಗುತ್ತೆ, ಸಹಸುವದನ ತುಮರೋ ಯಶಗಾವೈ ಹಸುಕೈ ಶ್ರೀಪತಿ ಕಂಟಿಲಗಾವೈ. ಈ ಒಂದು ರಾಮ ಏನ್ ಮಾಡ್ತಾನೆ, ಬಹಳ ಖುಷಿಯಿಂದ ಬಹಳ ಹರ್ಷಾನದಿಂದ ಸಹಸ್ರಾರು ಜನರು ನಿನ್ನ ಆಡಿ ಹೊಗಳಲ್ಲಿ, ಸಹಸ್ರಾರು ಜನರು ನಿನ್ನ ಕೀರ್ತಿಯನ್ನ ನಿನ್ನ ಮಹಿಮೆಯನ್ನ ಆಡಿ ಹೊಗಳಲ್ಲಿ ಅಂತ ತನ್ನ ಕಂಠದ ಮೂಲಕ ತನ್ನ ಒಂದು ಪ್ರೀತಿಯಿಂದ ಒಂದು ಆಶೀರ್ವಾದವನ್ನ ಮಾಡ್ತಾನೆ. ಯಾರು? ರಾಮ. ಯಾವಾಗ ಆಶೀರ್ವಾದ ಮಾಡ್ತಾನೋ ನೆಕ್ಸ್ಟ್, ಸನಕಾದಿ ಬ್ರಹ್ಮಾದಿ ಮುನೀಸ ನಾರದ ಶಾರದ ಸಹಿತವಾಯಸ. ಸನಕಾದಿಗಳು, ಬ್ರಹ್ಮಾದಿಗಳು, ಮುನಿಗಳು, ನಾರದರು, ಶಾರದರು ಎಲ್ಲರೂ ಆಂಜನೇಯನನ್ನ ಆಡಿ ಹೊಗಳೋದಿಕ್ಕೆ ಶುರು ಮಾಡ್ತಾರೆ. ನಾರದನ್ನ ಮತ್ತೆ ಶಾರದ ಇಲ್ಲಿಬ್ರು ಯಾಕೆ ಬಂದ್ರು ಅಂದ್ರೆ, ಶಾರದಾ ಮಾತೆಗೆ ಸಪ್ತ ಸ್ವರಗಳನ್ನ ಹೇಳ್ಕೊಟ್ಟಿದ್ದು ನಮ್ಮ ಸ್ವಾಮಿ ಹನುಮಂತರಾಯನೇ. ಸಪ್ತ ಸ್ವರಗಳನ್ನ ನಾವು ಮಕ್ಕಳುಗಳಿಗೆ ವಿದ್ಯೆ ಕಲಿಯೋದಕ್ಕೆ ಶಾರದಾ ಮಾತೆಯನ್ನು ಪೂಜೆ ಮಾಡ್ತೇವಲ್ಲ, ಆ ಶಾರದಾ ಮಾತೆ ಗುರು ಯಾರು ಅಂದ್ರೆ ಸ್ವಾಮಿ ಹನುಮಂತರಾಯನೇ. ಶಾರದಾ ಮಾತೆಯ ಗುರುನೇ ಸ್ವಾಮಿ ಹನುಮ, ಸಪ್ತ ಸ್ವರಗಳನ್ನ ಹೇಳ್ಕೊಟ್ಟಿದ್ದು. ಹಾಗಾಗಿ ಎಲ್ಲರೂ ಆಡಿ ಹೊಗಳುತ್ತಾ ಇದ್ದಾರೆ ಆಂಜನೇಯನನ್ನ ಅಂತವ್ರು ಬರೆದಿದ್ದಾರೆ. ನೆಕ್ಸ್ಟ್, ಯಮ ಕುಬೇರ ದಿಕ್ಪಾಲ ಜಹಾಂತೆ ಕವಿಕೋ ವಿದಕೈ ಸಕೇಕಹ ಅಂತೆ. ಯಮ ಮತ್ತೆ ಕುಬೇರ ಇಬ್ರ್ಯಾಕ್ ಬಂದ್ರಿ ಇಲ್ಲಿ? ಯಮ ಅಂದ್ರೆ ಅಕಾಲಿಕ ಸಾವು, ಅಕಾಲಿಕ ಮರಣ ಅಂದ್ರೆ ಅಕಾಲಿಕವಾಗಿ ಬರುವಂಥದ್ದು. ಈ ಪ್ರಾಣ ಅನ್ನೋದು ನಿಮ್ಮ ಒಳಗಡೆ ಆಗ್ತಾ ಇದ್ರೆ, ಪ್ರಾಣ ಉಪಾಸನೆ ನೀವು ಮಾಡ್ತಾ ಇದ್ರೆ, ಯಮ ನಿಮ್ಮ ಹತ್ರಕ್ಕೆ ಬರಲ್ಲ. ಹನುಮಂತರಾಯ ಇರೋ ಸ್ಥಳಕ್ಕೆ ಹನುಮಂತರಾಯ ಇರೋ ಸ್ಥಳಕ್ಕೆ ಅಕಾಲಿಕ ಮೃತ್ಯುಗಳು ಬರೋದಿಲ್ಲ. ನ್ಯಾಚುರಲ್ ಅನ್ನೋದು ಬಂದೇ ಬರ್ತದೆ, ಹುಟ್ಟು ಅಂದಮೇಲೆ ಸಾವಿರಲೇಬೇಕು ಮನುಷ್ಯನ್ಗೆ. ಆದ್ರೆ ಅಕಾಲಿಕವಾಗಿ ಮಧ್ಯದಲ್ಲಿ ಸುಮ್ಮನೆ ಬರ್ತದಲ್ಲ, ಆಕ್ಸಿಡೆಂಟ್ಗಳಿಂದ ಇನ್ಯಾವುದಾದ್ರು ಕಾರಣಗಳಿಂದ ಬರ್ತಾವಲ್ಲ, ಅದ್ಯಾವುದು ಅಕಾಲಿಕವಾಗಿ ಬರಲ್ಲ. ಇಲ್ಲಿ ನೆಕ್ಸ್ಟ್ ಕುಬೇರ ಅಂತ ಇದೆ. ಕುಬೇರ ಯಾರು ಅಂದ್ರೆ, ಕುಬೇರ ಒಂದು ರಾವಣನ ಚಿಕ್ಕಮ್ಮನ ಮಗ. ರಾವಣನ ಚಿಕ್ಕಮ್ಮನ ಮಗ ಕುಬೇರ. ಈ ರಾವಣ ಏನ್ ಮಾಡಿರ್ತಾನೆ, ಕುಬೇರಂತವು ಒಂದು ಸುವರ್ಣ ಲಂಕೆ ಅನ್ನೋದು ಇರ್ತದೆ. ಸುವರ್ಣ ಲಂಕೆ ಅಂದ್ರೆ ಬಂಗಾರದಂತಹ ಲಂಕೆಗಳಿರ್ತದೆ, ಬಂಗಾರದಂತ ವಜ್ರ ವೈಡೂರ್ಯಗಳಿರ್ತದೆ ಯಾರಲ್ಲಿ? ಕುಬೇರನಲ್ಲಿ. ಅದನ್ನೆಲ್ಲವನ್ನ ಕಿತ್ಕೊಂಡು ಇವನ ಬೀದಿ ಪಾಲ್ ಮಾಡಿರ್ತಾನೆ. ಕುಬೇರನ ಹೆಂಡತಿಯನ್ನು ಸಹ ಅಪಹರಣ ಮಾಡಿರ್ತಾನೆ ರಾವಣ. ನೀವು ಬರೀ ಸೀತಾಮಾತೆಯನ್ನು ಮಾತ್ರ ಅಪಹರಣ ಮಾಡಿದ್ರು ಅಂತ ನೀವೆಲ್ಲ ಅನ್ಕೊಂಡಿದ್ದೀರಿ, ಇಲ್ಲ, ಕುಬೇರನ ಹೆಂಡತಿಯನ್ನು ಸಹ ಅಪಹರಣ ಮಾಡಿರ್ತಾನೆ. ಹನುಮಂತರಾಯ ವಾಪಸ್ ಹೋದಾಗ ಆತನನ್ನು ಸಂಹಾರ ಮಾಡಿದ ಮೇಲೆ ಅವ್ರ ಹೆಂಡತಿಯನ್ನು ಅವ್ರಿಗೆ ಒಪ್ಪಿಸಿ ಆ ರಾಜ್ಯವನ್ನು ವಾಪಸ್ಸು ಅವನಿಗೆ ಮರಳಿ ಕುಬೇರನ್ಗೆ ಕೊಟ್ಟು ಪಟ್ಟಾಭಿಷೇಕವನ್ನ ಕುಬೇರನ್ಗೆ ಮಾಡಿಬಿಡ್ತಾನೆ ಸ್ವಾಮಿ ಹನುಮ. ಆಗ ಬಹಳ ಖುಷಿಯಿಂದ ಬಂದು ತಪ್ಕೊಳ್ತಾನೆ ಹನುಮಂತರಾಯನನ್ನ ಕುಬೇರ. ನೀನು ಯಾವ ಜಾಗದಲ್ಲಿರ್ತೀಯೋ, ನೀನು ಇರೋ ಕಡೆ ನಾನು ರಾಶಿ 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 ಸಂಪತ್ತನ್ನ ಕೊಡ್ತೇನೆ ಅಂತ ಹೇಳ್ತಾನೆ. ಒಂದು ಆಶೀರ್ವಾದ ಮಾಡ್ತಾನೆ. ನೀನ್ ನನ್ನ ರಾಜ್ಯವನ್ನು ಮರಳಿ ವಾಪಸ್ ನನಗೆ ಕೊಡ್ಸಿದೀಯಾ, ನನ್ನ ಪ್ರೀತಿಯ ಮಡಿದಿಯನ್ನ ನನಗೆ ವಾಪಸ್ ತಂದು ಕೊಟ್ಟಿದೀಯಾ. ಹಾಗಾಗಿ ಈ ಖುಷಿಯಿಂದ ನೀನು ಯಾರ ಬಳಿ ಇರ್ತೀಯೋ, ನೀನು ಯಾವ ರಾಶಿಯಲ್ಲಿರ್ತೀಯೋ ಅಲ್ಲಿಗೆ ನಾನು ರಾಶಿ ರಾಶಿ ಸಂಪತ್ತನ್ನು ಕೊಡ್ತೇನೆ ಅಂತ ಆಶೀರ್ವಾದ ಮಾಡ್ತಾನೆ. ಯಾರು? ಕುಬೇರ. ಸೊ ಹನುಮಂತರಾಯ ಇರೋ ಕಡೆ ಅಪಾರವಾದ ಸಂಪತ್ತು ಇದ್ದೇ ಇರ್ತದೆ. ಹನುಮಂತರಾಯ ಎಲ್ಲಿರ್ತಾನೋ ಅಲ್ಲಿ ಅಪಾರವಾದ ಸಂಪತ್ತು ಇದ್ದೇ ಇರುತ್ತೆ. ಕುಬೇರನ ಆಶೀರ್ವಾದ ಅಲ್ಲೇ ಇರ್ತದೆ. ಅದಕ್ಕೆ ಅಲ್ಲಿ ಕುಬೇರ ಬಂದಿತ್ತು. ಯಮ ಕುಬೇರ ದಿಕ್ಪಾಲು ಜಹಾಂತೆ ಕವಿ ಕೋವಿದ ಕೈ ಸಕೇಕಹಂತೆ. ಕವಿ ಕೋವಿದಗಳೆಲ್ಲ ಆಡಿ ಹೊಗಳೋದಿಕ್ಕೆ ಆಗ್ತಾ ಇಲ್ಲ ಹನುಮಂತರಾಯನ ಕೀರ್ತನೆಯನ್ನ ಅಂತವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್, ತುಮ ಉಪಕಾರ ಸುಗ್ರೀವೈಕಿನ್ನ ರಾಮ ಮಿಲಾಯಿ ರಾಜಪಥದಿಂದ. ಸದಾ ಸುಗ್ರೀವನ ಮಂತ್ರಿಯಾಗಿ ಕೆಲಸ ಮಾಡ್ತಿದ್ದ ಯಾರು? ಹನುಮ. ಆಮೇಲೆ ರಾಮನ ಪರಿಚಯವನ್ನ ಮಾಡ್ಕೊಡ್ತಾನೆ. ಯಾರು? ಹನುಮಂತರಾಯನೇ. ಸುಗ್ರೀವನಿಗೆ ಸಹಾಯ ಆಗ್ಲಿ ಅಂತ ರಾಮನ ಪರಿಚಯವನ್ನ ಮಾಡಿಕೊಟ್ಟು ಸುಗ್ರೀವನಿಗೆ ಆ ಒಂದು ತನ್ನ ರಾಜ್ಯವನ್ನು ಮರಳಿ ವಾಪಸ್ ಕೊಡಿಸ್ಕೊಡ್ತಾನೆ. ವಾಲಿ ಅನ್ನೋನು ಸುಗ್ರೀವನ ಅಣ್ಣ. ಅವನು ಸಹ ಮಹಾನ್ ಪರಾಕ್ರಮಿ, ತನ್ನಲ್ಲಿರುವಂತ ಎಲ್ಲ ಸಾಮ್ರಾಜ್ಯವನ್ನ ಕಿತ್ಕೊಂಡಿರ್ತಾನೆ.
ರಾಮನ ಸಹಾಯದಿಂದ ವಾಲಿಯನ್ನ ಸಂಹಾರ ಮಾಡಿ ಆ ಸುಗ್ರೀವನಿಗೆ ವಾಪಸ್ಸು ಆ ಒಂದು ಮರಳಿ ಆ ರಾಜ್ಯವನ್ನ ಕೊಡಿಸ್ಕೊಡ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ತುಮ ಉಪಕಾರ ಸುಗ್ರೀವೈಕಿನ್ನ ರಾಮ ಮಿಲಾಯ ರಾಜಪಥದಿಂದ, ರಾಮನನ್ನ ಪರಿಚಯಿಸಿ ಸುಗ್ರೀವನಿಗೆ ನೀನು ಸಹಾಯ ಮಾಡಿದೆ ಅಂತವ್ರು ಹೇಳ್ತಿದ್ದಾರೆ. ನೆಕ್ಸ್ಟ್, ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಬೈ ಸಬ್ ಜಗಜಾನ. ವಿಭೀಷಣ ಅಂತ ಒಬ್ಬ ಇದ್ನಲ್ಲ, ಇವ್ರ ಪ್ರಿಯನಾದ ವಿಭೀಷಣ, ಲಂಕೆಯಲ್ಲಿ ಅವನು ಸಂಪೂರ್ಣ ಸಂಹಾರ ಆದ್ಮೇಲೆ, ರಾವಣನ ಸಂಹಾರ ಆದ್ಮೇಲೆ ಆ ಒಂದು ರಾಜ್ಯಕ್ಕೆ ಸಂಪೂರ್ಣ ವಿಭೀಷಣನ್ನ ಅಲ್ಲಿ ಅಧಿಪತಿ ಮಾಡಿ ಅಲ್ಲಿ ಪಟ್ಟಾಭಿಷೇಕ ಮಾಡಿ ಬರ್ತಾನೆ. ಹನುಮ ಮಾಡಿರೋದು ಒಂದಲ್ಲ ಎರಡಲ್ಲ, ಹನುಮಂತರಾಯನೇ ಇವೆಲ್ಲ ಮಾಡಿದ್ದು, ರಾಮ ಎಲ್ಲ ಮಾಡಿದ್ದು. ಹನುಮಂತರಾಯನೇ ಪಟ್ಟಾಭಿಷೇಕ ಮಾಡಿ ಇಡೀ ರಾಜ್ಯವನ್ನ ನೀನು ಆಳ್ಬೇಕು, ಇಡೀ ರಾಜ್ಯಕ್ಕೆ ನೀನು ಲಂಕೇಶ್ವರನಾಗಬೇಕು, ಇಡೀ ರಾಜ್ಯಕ್ಕೆ ನೀನು ಲಂಕೇಶ್ವರನಾಗು ಅಂತ ಹೇಳಿ ಆಶೀರ್ವಾದ ಮಾಡಿ ಬರ್ತಾನೆ ಹನುಮ. ಅದನ್ನು ಅವ್ರು ಬರೆದಿದ್ದಾರೆ, ತುಮರೋ ಮಂತ್ರ ವಿಭೀಷಣ ಮಾನ ಲಂಕೇಶ್ವರ ಬೈ ಸಬ ಜಗಜಾನ ಅಂತ. ನೆಕ್ಸ್ಟ್, ಯುಗ ಸಹಸ್ರ ಯೋಜನ ಪರಭಾನು ಲೀಲಿಯೋ ತಾಯಿ ಮಧುರ ಫಲ ಜಾನು. ಇಲ್ಲಿ ಈ ಲೈನ್ ಸಿಕ್ಕಾಪಟ್ಟೆ ಫೇಮಸ್ ಆಗಿತ್ತು, ಇಡೀ ವರ್ಲ್ಡ್ ವೈಡ್ ಫೇಮಸ್ ಆಗಿದೆ ಇದೊಂದೇ ಲೈನ್. ಹನುಮಾನ್ ಚಾಲಿಸವನ್ನ ಎಲ್ಲರೂ ಯಾಕೆ ಇಷ್ಟೊಂದು ಬಿಲೀವ್ ಮಾಡಿದ್ರು ಅಂದ್ರೆ ಇದೊಂದೇ ಒಂದು ಲೈನ್ ಇಂದ. ಇವನ್ ನಾಸಾದವರು ಸಹ ಸಂಪೂರ್ಣ ಆಶ್ಚರ್ಯಚಕಿತರಾಗಿದ್ದಾರೆ. ಇಡೀ ಜಗತ್ತಿನಾದ್ಯಂತ ಎಲ್ಲಾ ಜನರು ಆಶ್ಚರ್ಯಚಕಿತರಾಗಿದ್ದಾರೆ ಇದೊಂದು ಲೈನ್ ಅಲ್ಲಿ. ಏನಿದೆ ಈ ಲೈನ್ ಅಲ್ಲಿ? ಯುಗ ಅಂದ್ರೆ 12,000 ವರ್ಷ. ನಿಮ್ಮ ಮೊಬೈಲಲ್ಲಿ ಕ್ಯಾಲ್ಕುಲೇಟರ್ ಇದ್ರೆ ತಗೊಳ್ಳಿ, ನಾನು ಹೇಳ್ತೇನೆ, ಅದನ್ನು ನೀವು ಕೌಂಟ್ ಮಾಡಿ. ಯುಗ ಅಂದ್ರೆ 12,000 ವರ್ಷ, ಮಲ್ಟಿಪಲ್ ಮಾಡಿ, ಇಂಟು ಮಾಡಿ. ಸಹಸ್ರ ಅಂದ್ರೆ 1,000 ವರ್ಷ, ಆಯ್ತಾ? 1,000 ವರ್ಷ. ಅದನ್ನು ಮತ್ತೆ ಇಂಟು ಮಾಡಿ. ಯೋಜನ ಅಂದ್ರೆ 8 ಮೈಲಿ, 8 ಈಕ್ವಲ್ ಮಾಡಿ ಎಷ್ಟು ಬರುತ್ತೆ? 9,60,00,000 ಕಿಲೋಮೀಟರ್ ಬರ್ತದೆ. ಹೌದಾ? ಮಾಡಿ ಬಂದಿದ್ರೆ 9,60,00,000 ಕಿಲೋಮೀಟರ್ ಬರ್ತದೆ. ಅದಕ್ಕೆ ಇಂಟು ಮಾಡಿ. ಯೋಜನ ಅಂದ್ರೆ 1 ಯೋಜನ ಅಂದ್ರೆ 1.6 ಕಿಲೋಮೀಟರ್ ಅಂತ. ಅಲ್ಲಿಗೆ 1.6 ಅನ್ನು ಆಡ್ ಮಾಡಿ, ಅಂದ್ರೆ ಮಲ್ಟಿಪಲ್ ಮಾಡಿ ಎಷ್ಟು ಬರುತ್ತೆ? 15,36,00,000 ಕಿಲೋಮೀಟರ್ ಬರ್ತದೆ. ಹೌದಾ? ಬಂತ? 9,60,00,000 ಕಿಲೋಮೀಟರ್ಗೆ ಇಂಟು 1.6 ಕಿಲೋಮೀಟರ್ ಆಡ್ ಮಾಡಿ. 1.6 ಒಂದು ಯೋಜನ ಅಂದ್ರೆ 1.6 ಕಿಲೋಮೀಟರ್ ಅಂತ. ಟೋಟಲಿ 15,36,00,000 ಕಿಲೋಮೀಟರ್ ಬರ್ತದೆ. ಇದೊಂದೇ ಒಂದು ಲೈನ್ ಅಲ್ಲಿ ಹೇಳಿದ್ರು ನಮ್ಮ ಪ್ರಾಚೀನರು. ಅಂದ್ರೆ ಭೂಮಿಯಿಂದ ಸೂರ್ಯನಿಗೆ 15,36,00,000 ಕಿಲೋಮೀಟರ್ ಇದೆ. ಅಷ್ಟು ದೂರಕ್ಕೆ ಮಧುರವಾದಂತ ಒಂದು ಹಣ್ಣು ಅಂತ ಭಾವಿಸ್ಕೊಂಡು ಹೋದೆ ಅಂತವ್ರು ಹೇಳ್ತಿದ್ದಾರೆ. ಯುಗ ಸಹಸ್ರ ಯೋಜನ ಪರ ಭಾನು ಲೀಲಿಯೋ ತಾಯಿ ಮಧುರ ಫಲ ಜಾನು. 15,36,00,000 ಕಿಲೋಮೀಟರ್ ದೂರಕ್ಕೆ ಒಂದು ಮಧುರವಾದ ಸುಂದರವಾದ ಹಣ್ಣು ಅಂತ ಭಾವಿಸ್ಕೊಂಡು ಅಷ್ಟು ದೂರ ಹೋದೆ ಅಂತ ಹೇಳ್ತಿದ್ದಾರೆ. ಇದೊಂದು ಲೈನ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗೋಯ್ತು. ಯಾಕೆಂದ್ರೆ ಇವರು 16ನೇ ಶತಮಾನದಲ್ಲಿ ಒಂದೇ ಒಂದು ಲೈನ್ ಅಲ್ಲಿ ಹೇಳ್ಬಿಟ್ರು ಭೂಮಿಯಿಂದ ಸೂರ್ಯನಿಗೆ ಎಷ್ಟು ಅಂತರ ಇದೆ ಅಂತ. ನಾಸಾದವರು ಕಂಡುಹಿಡಿಯೋದಕ್ಕೆ 20 ವರ್ಷ ತಗೊಂಡ್ರು. 20 ವರ್ಷ ತಗೊಂಡಾದ್ಮೇಲೆ ಹೇಳಿದ್ರು ಅದು ಸಹ 15 ಕೋಟಿ ಕಿಲೋಮೀಟರ್ ನಿಯರೆಸ್ಟ್ ಇದೆ. 15 ಕಿಲೋಮೀಟರ್ ನಿಯರೆಸ್ಟ್ ಅಲ್ಲಿ ಅಷ್ಟು ದೂರ ಇದೆ ಅಂತ ಇವರು ಈಗ ವರದಿಗಳನ್ನ ಕೊಟ್ರು ನಾಸಾದವರು. ಇವರು 16ನೇ ಶತಮಾನದಲ್ಲಿ ಹೇಳ್ಬಿಟ್ರು, ಯಾವುದೇ ಎಕ್ವಿಪ್ಮೆಂಟ್ಸ್ ಇಲ್ಲದೆ. ಅದು ಯಾವ ಜ್ಞಾನದಿಂದ ಹೇಳಿದ್ರು? ನಮ್ಮ ಪ್ರಾಚೀನರಿಗೆ ಎಂತ ಶಕ್ತಿ ಇತ್ತು ಅಂದ್ರೆ ಬ್ರಹ್ಮಾಂಡದಲ್ಲಾಗುವ ಪ್ರತಿಯೊಂದು ಮಾಹಿತಿಗಳು ಸಹ ಇವರು ಇಲ್ಲೇ ಕುತ್ಕೊಂಡು ಈ ಧ್ಯಾನ ಸ್ಥಿತಿಯಲ್ಲೇ ಕುತ್ಕೊಂಡು ಅದನ್ನೆಲ್ಲ ತಿಳ್ಕೊಳ್ತಿದ್ರು, ಅಧ್ಯಯನ ಮಾಡ್ತಿದ್ರು. ಅಂತಹ ಶಕ್ತಿಗಳಿದೆ. ನೆಕ್ಸ್ಟ್, ಪ್ರಭು ಮುದ್ರಿಕಾ ಮೇಲೆ ಮುಖಮಾಯಿ ಜಲದಿಲಾಂಗಗೆ ಅಜರ ಜನಾಯಿ. ಪ್ರಭುವಿನ ಮುದ್ರಿಕೆಯನ್ನ, ರಾಜ ಮುದ್ರಿಕೆ ಅಂತ ಯಾವಾಗಲೂ ತನ್ನ ಕೈಯಲ್ಲಿ ಹಾಕೊಳ್ತಿದ್ರು ಎಲ್ಲ ರಾಜರು. ಏನಾದ್ರೂ ಸ್ಯಾಂಕ್ಷನ್ ಮಾಡ್ಬೇಕಾದ್ರೆ ಆ ಮುದ್ರಿಕೆಯನ್ನು ಒತ್ತಿದ್ರೆ ಸ್ಯಾಂಕ್ಷನ್ ಆಗ್ತಿತ್ತು. ರಾಜ ಮುದ್ರಿಕೆ ಅಂತ ಕರೀತಾರೆ. ಸೊ ರಾಮ ಏನ್ ಮಾಡ್ತಾನೆ, ಅಷ್ಟು ದೂರಕ್ಕೆ ನೀನು ಹೋಗ್ತಾ ಇದೀಯಾ, ಒಂದೊಮ್ಮೆ ಏನಾದ್ರು ಸೀತಾ ಮಾತೆ ಕಂಡ್ರೆ ನಾನು ರಾಮನ್ ಕಡೆಯವನು ಅಂತ ಈ ಮುದ್ರಿಕೆಯನ್ನು ತೋರಿಸೋ ಸೀತೆಗೆ ಅರ್ಥ ಆಗ್ತದೆ ಅಂತ ಹೇಳ್ತಾರೆ.
ಆಗ ತನ್ನ ಕೈಲಿರುವಂತಹ ಒಂದು ಮುದ್ರಿಕೆಯನ್ನ ಹನುಮಂತರಾಯನ ಕೈಗೆ ಕೊಡ್ತಾರೆ. ನಾವಾಗಿದೆ ಏನ್ ಮಾಡ್ತಿದ್ವಿ, ರಾಜ ಮುದ್ರಿಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ನಾನು ಒಂದ್ಸಲ ಹಾಕೊಂಡು ಒಂದ್ ಸೆಲ್ಫಿ ತಗೊಂಡು ಸ್ಟೇಟಸ್ ಹಾಕ್ತಿದ್ವಿ, ಹೌದಾ ಇಲ್ಲ? ನೋಡಿ ಇದು ರಾಜ ಮುದ್ರಿಕೆ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ಅಂದ್ಬಿಟ್ಟು ನಾವು ಕೈಗೆ ಹಾಕೊಂಡು ಅದು ಸೈಜ್ ನೋಡ್ಕೊಂಡು ಅದೊಂದು ಸೆಲ್ಫಿ ತಗೊಂಡು ಎಲ್ಲರಿಗೂ ಗೊತ್ತಾಗ್ಲಿ ಅಂತ ಸ್ಟೇಟಸ್ ಹಾಕೊಳ್ತಿದ್ವಿ. ಆದ್ರೆ ಹನುಮ ಆಗ ಮಾಡ್ಲಿಲ್ಲ. ಇದು ರಾಜನ ಮುದ್ರಿಕೆ, ಇದನ್ನ ನಾನು ಅಷ್ಟೇ ಗೌರವದಿಂದ ಕಾಣಬೇಕು, ಇದನ್ನ ನಾನು ಹಾಕೊಳ್ಬಾರದು ಅಂತ ಅಂದ್ಬಿಟ್ಟು ಆತನಿಗೆ ಎಲ್ಲೂ ಜೇಬುಗಳಿಲ್ಲ, ಹಾಕೊಳ್ತಿದ್ದೆ ಕಚ್ಚೆ ಮಾತ್ರ, ಜೇಬ್ ಎಲ್ಲಿತ್ತು? ಆಗ ಅದು ಸೇಫ್ ಆಗಿರ್ಬೇಕು ಅಂತ ಕೇಚರಿ ಮುದ್ರೆಯನ್ನು ಹಾಕೊಂಡು ಅಲ್ಲಿ ಮುದ್ರಿಕೆಯನ್ನ ಇಟ್ಕೊಂಡು ಹೋಗ್ತಾನೆ. ಕೇಚರಿ ಮುದ್ರೆ ಅಂದ್ರೆ ನಾಲಿಗೆಯನ್ನ ಮೇಲೆತ್ತಿ ಒಳಗಡೆ ಈ ಮೇಲ್ಭಾಗದಲ್ಲಿ ಅಂಟಿಸ್ಕೊಳ್ಳೋದು ಕೇಚರಿ ಮುದ್ರೆ ಅಂದ್ರೆ. ನಾಲಿಗೆ ಮೇಲೆ ಆ ಮುದ್ರಿಕೆಯನ್ನ ಇಟ್ಕೊಂಡು ನಾಲಿಗೆನ ಒಂದ್ ರೌಂಡ್ ಹಿಂಗ್ ತಿರುಗಿಸ್ಕೊಂಡು ಮೇಲೆ ಹಾಕೊಳ್ತಾರೆ. ಈ ರೀತಿ ನಿಮ್ ನಾಲಿಗೆನ ಮೇಲೆ ಅಂಟಿಸ್ಕೊಳ್ಬಹುದು, ಈ ಮೇಲ್ಭಾಗದಲ್ಲಿ ಅಂಟಿಸ್ಕೊಳ್ಬಹುದು. ಅದನ್ನ ಕೇಚರಿ ಮುದ್ರೆ ಅಂತ ಕರೀತಾರೆ. ಆ ಕೇಚರಿ ಮುದ್ರೆಯನ್ನು ಹಾಕೊಂಡು ಆ ಸಮುದ್ರವನ್ನ ಲೀಲಾಜಾಲವಾಗಿ ಹಾಕೊಂಡು ಹೋದೆ ಅಂತ ಅವ್ರು ಹೇಳ್ತಿದ್ದಾರೆ. ಪ್ರಭು ಮುದ್ರಿಕಾ ಮೇಲ್ಮುಖಮಾಗಿ ಜಲದಿಲಾಂಗಗೆ ಅಜರಜನಾಗಿ. ಅಂದ್ರೆ 15,30,00,000 ಕಿಲೋಮೀಟರ್ ಹೋಗಿ ಬಂದಿರೋನಿಗೆ ಸುಮಾರು ಈ 800 ಯೋಜನೆ ಯಾವ ಲೆಕ್ಕ, 800 ಕಿಲೋಮೀಟರ್ ಯಾವ ಲೆಕ್ಕ? ಅವ್ರು ಹೇಳ್ತಿದ್ದಾರೆ ಆ 800 ಕಿಲೋಮೀಟರ್ನ ಯಾವುದೇ ಭಯ ಇಲ್ಲದೆ ನಿರ್ಭೀತವಾಗಿ ಹಾರ್ಕೊಂಡು ಹೊಟ್ಟೋದೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದೊಂದು ಲೈನ್ ಹೇಳಿ ಮುಗಿಸೋಣ. ದುರ್ಗಮ ಕಾಜು ಜಗತ್ತಿಗೆ ಜೇ ಸುಗಮ್ ಅನುಗ್ರಹ ತುಮರೆಯುತ್ತೆ. ಇಡೀ ಜಗತ್ತಿನಲ್ಲಿ ಅತ್ಯಂತ ಕಠಿಣವಾದಂತ ಯಾವುದು ಕೆಲಸಗಳು ಏನಾರು ಇದ್ರೆ ಅದು ಹನುಮಂತರಾಯನ ಅನುಗ್ರಹದಿಂದ ಸುಗಮ ಆಗ್ತದೆ ಅಂತ ಅವ್ರು ಹೇಳ್ತಿದ್ದಾರೆ. ಜಗತ್ತಿನಲ್ಲಿ ಎಂಥದ್ದೇ ಕಠಿಣವಾದ ಸಮಸ್ಯೆ ಇರಲಿ ಅದೆಲ್ಲವೂ ಸುಗಮ ಆಗ್ತದೆ. ತುಂಬಾ ಆ ಕಠಿಣವಾದ ಕೆಲಸಗಳೆಲ್ಲ ತುಂಬಾ ಸುಲಭ ಆಗ್ತದೆ ಹನುಮಂತರಾಯನ ಅನುಗ್ರಹದಿಂದ. ಅಮೆರಿಕ ದೇಶಕ್ಕೆ 2 ಬಾರಿ ಅಧ್ಯಕ್ಷರಾದಂತಹ ಬರಾಕ್ ಒಬಾಮಾ ಹನುಮಂತರಾಯನ ಪರಮ ಭಕ್ತರು. ಅವರು ಮೂಲತಃ ಮುಸ್ಲಿಂ. ಬರಾಕ್ ಹುಸೇನ್ ಒಬಾಮಾ ಅವ್ರ ಹೆಸರು, ಪೂರ್ಣ ಹೆಸರೇನು ಅಂದ್ರೆ ಬರಾಕ್ ಹುಸೇನ್ ಒಬಾಮಾ. ಅವ್ರ ಬಾಲ್ಯದಿಂದನೂ ಹನುಮಂತರಾಯ ಅಂದ್ರೆ ಬಹಳ ಪ್ರೀತಿ ಜಾಸ್ತಿ. ಆ ಸ್ವಾಮಿ ಅನುಗ್ರಹದಿಂದ ಅವರು ಪ್ರೆಸಿಡೆಂಟ್ ಆದ ಈಗಲೂ ಸಹ ಯಾವಾಗಲೂ ತನ್ನ ಜೇಬಲ್ಲಿ ಆ ಒಂದು ಹನುಮಂತರಾಯನ ಮೂರ್ತಿಯನ್ನು ಇಟ್ಕೊಂಡಿರ್ತಾರೆ. ಅವರು ಇಂಡಿಯಾಗೆ ಬಂದಾಗ ಅವ್ರನ್ನ ಸಂದರ್ಶನ ಮಾಡಿದಾಗ ಅವ್ರು ಹೇಳಿದ್ರು, ನನ್ನ ಬದುಕಲ್ಲಿ ತುಂಬಾ ದೊಡ್ಡದಾದಂಥ ಸಮಸ್ಯೆಗಳು ಬರ್ತದೆ ನನ್ನ ವೃತ್ತಿ ಜೀವನದಲ್ಲಿ. ಆದ್ರೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗದೇ ಇದ್ದಾಗ ಈ ಮೂರ್ತಿಯನ್ನ ನೋಡ್ತಾ ಇರ್ತಾನೆ. ಈ ಮೂರ್ತಿ ನೋಡಿದ್ರೆ ನಂಗೆ ಆ ಸೊಲ್ಯೂಷನ್ಸ್ಗಳು ನಂಗೆ ಸಿಗ್ತಾ ಇರ್ತವೆ ಅಂತ ಹೇಳಿದ್ರು. ಬಹಳ ಆಶ್ಚರ್ಯಕರವಾಗಿ ಹೇಳಿದ್ರು. ಹನುಮಾನ್ ಮೀನ್ಸ್ ಎವ್ರಿಥಿಂಗ್ ಇಸ್ ಪಾಸಿಬಲ್. ಅಸಾಧ್ಯ ಸಾಧಕ. ಅಸಾಧ್ಯ ಅಂತ ಏನಿದೀವಿ ಎಲ್ಲವೂ ಸಾಧ್ಯ ಆಗ್ತದೆ ಹನುಮಂತರಾಯನ ಅನುಗ್ರಹದಿಂದ. ಪೂಜೆ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ, ಹನುಮಂತರಾಯನ ಶಕ್ತಿಯನ್ನು ಒಳಗಡೆ ತುಂಬಿಸ್ಕೊಂಡಾಗ ಸಾಧ್ಯ ಆಗ್ತದೆ. ಹನುಮಂತರಾಯನ ಶಕ್ತಿಯನ್ನ ಒಳಗಡೆ ತುಂಬಿಸ್ಕೊಂಡಾಗ್ಲೇ ನಮ್ಗಾಗೋದು, ಎಲ್ಲವೂ ಸಾಧ್ಯ ಆಗ್ತದೆ. ಸೊ ಇದಿಷ್ಟರಲ್ಲಿ ನಾಳೆ ಕೊನೆಯ ದಿವಸ ಇನ್ನೇನಿದೆ ಎಲ್ಲವನ್ನ ಕಂಪ್ಲೀಟ್ ಆಗಿ ಮುಗಿಸಿ ಹನುಮಾನ್ ಚಾಲಿಸದ ಈ ಉಚಿತವಾದ ಶಿಬಿರವನ್ನ ಮುಕ್ತಾಯಗೊಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಹರಿ ಓಂ. ಜೈ ಶ್ರೀರಾಮ್.